ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಷಟ್ಸ್ಥಲ ಮರ್ಮ. ನಾವು ಉದಿಸಿ ಬಂದುದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಾಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತಿವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿ. ಇದುವರೆಗೆ ನೆನಪು ಮಾಡಿದ ಸೋದರಿ ನಮ್ಮ ಕುಸುಮಕ್ಕ ಅವರಿಗೆ ಶರಣು ಶರಣಾರ್ಥಿಗಳು. ಶರಣು ಅಕ್ಕ ಶರಣಾರ್ಥಿ. ಅಕ್ಕ, ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆಯಾ? ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕಾ? ಕೇಳಿಸ್ತಾ ಇದೆ ಅಣ್ಣ. ಕೇಳಿಸ್ತಾ ಇದೆ. ಓಕೆ. ಹಾ ಹಾ. ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಕ್ಕ? ಕಾಣ್ತಾ ಇದೆ ಅಪ್ಪರೆ, ಕಾಣ್ತಾ ಇದೆ ಹಾ, ಅಪ್ಪರೆ. ಆಯ್ತು ಆಯ್ತು. ಕಾಣಿಸ್ತಾ ಇದೆಯಾ ಅಪ್ಪ? ಓಕೆ. ಈಗ ನಾವು ಶರಣರ ಒಂದು ಶಿವಯೋಗ ಅನ್ನೋ ಒಂದು ವರ್ಗವನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಎಂಬ ಅಕ್ಷರದ ಒಳಗೆ ಅಲ್ಲಿಯ ಆಕೃತಿಗಳು ಯಾವುವು, ಅಲ್ಲಿರುವ ಲಿಂಗಗಳು ಯಾವುವು, ಚಕ್ರಗಳು ಯಾವುವು, ಶಕ್ತಿಗಳು ಯಾವುವು, ಭಕ್ತಿಗಳು ಯಾವುವು, ಎಲ್ಲವನ್ನ ಓಂದ ಒಳಗಡೆ ಏನಿದೆ ಅಂತ ನೋಡಿಕೊಂಡು, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳೆಂದರೇನ ನೋಡ್ಕೊಂಡ್ವಿ. ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನು ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರಲಿಂಗಗಳ ಮಹತ್ವ, ಹಾಗೇನೆ 6ರಲ್ಲಿ ದೀಕ್ಷೆಗಳು ಯಾವುವು, ಇಷ್ಟಲಿಂಗದ ಅಂತರಂಗ ಅದರೊಳಗಡೆ ಏನಿದೆ ಅನ್ನೋದನ್ನು ನೋಡಿಕೊಂಡು, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆ ಮಾಡಿಕೊಂಡು, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದ್ರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ನೋಡಿಕೊಂಡು, ವಿಕಸನ ಕ್ರಮ 9ರಲ್ಲಿ ಈಗ ಒಂದು ಸುದೀರ್ಘವಾದ ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ಅದು ಶತ ಏಕದ ನೆಲೆಮನೆ ಅಂತ, ಈ ಶತಸ್ಥಲಗಳಲ್ಲಿ ಯಾವ ಯಾವ ಒಂದು ಕೋಣೆಗಳಿವೆ ಅಂತ ನೋಡ್ತಾ ಇದ್ದೀವಿ. ಶರಣರ ಶಿವಯೋಗ ಶತ ಏಕದ ನೆಲೆಮನೆ ಅಂತ. ಈಗ ನಾವು ಎಲ್ಲಿಯವರೆಗೆ ಕ್ರಮಿಸಿದ್ದೇವೆ ಅಂದ್ರೆ, ಈ ಪ್ರಾಣಲಿಂಗಿಯ ಅಂಗಸ್ಥಳ, ಜಂಗಮ ಲಿಂಗವಿರುವ ಅಲ್ಲಿಯ ಲಿಂಗಸ್ಥಳಗಳು 12 ಆಗಿವೆ.
ಜೀವಾತ್ಮಸ್ಥಳ, ಅಂತರಾತ್ಮಸ್ಥಳ, ಪರಮಾತ್ಮಸ್ಥಳ, ನಿರ್ದೇಹಾಗಮಸ್ಥಳ, ನಿರ್ಭಾವಾಗಮಸ್ಥಳ, ನಷ್ಟಾಗಮಸ್ಥಳ, ಆದಿಪ್ರಸಾದ ಸ್ಥಳ, ಅಂತ್ಯಪ್ರಸಾದಿ ಸ್ಥಳ, ಶೈವ್ಯ ಪ್ರಸಾದಿ ಸ್ಥಳ, ದೀಕ್ಷಾ ಪಾದೋದಕ ಸ್ಥಳ, ಶಿಕ್ಷಾ ಪಾದೋದಕ ಸ್ಥಳ ಹಾಗೂ ಜ್ಞಾನ ಪಾದೋದಕ ಸ್ಥಳ ಅಂತ ಈ ಒಂದು ಲಿಂಗ ಸ್ಥಳಗಳು ಈ ಸ್ಥಳದಲ್ಲಿವೆ. ನಾವು ಹೋದ ಸಾರಿ ಈ ದೀಕ್ಷಾ ಪಾದೋದಕ ಸ್ಥಳ ಅನ್ನೋ ಒಂದು ಸ್ಥಳಕ್ಕೆ ನಾವು ಅಲ್ಲಿ ನೋಡ್ತಾ ಇದ್ವಿ ಏನಿದೆ ಆ ದೀಕ್ಷಾ ಪಾದೋದಕ ಸ್ಥಳದಲ್ಲಿ ಅಂತ. ಏನಂದ್ರೆ ಈ ದೀಕ್ಷಾ ಪಾದೋದಕ ಸ್ಥಳದಲ್ಲಿ ಗುರುವಿನ ಒಂದು ಅಪಾರವಾದ ಮಹತ್ವವನ್ನ ಆ ಸ್ಥಳ ಯಾವಾಗ್ಲೂ ಹೇಳ್ತಾ ಇರುತ್ತೆ. ಅದನ್ನ ನಾವು ನೋಡಿದ್ವಿ. ಶಿಷ್ಯನ ಒಂದು ಭಕ್ತಿ ರಸ ಮರದ ಹೂವಿನಲ್ಲಿದ್ದಂತೆ ಗುರುದೇವರ ಕಾರುಣ್ಯ ರಸ ಆ ಫಲದೊಳಗೆ ಇರುತ್ತದೆ ಅನ್ನೋದನ್ನ ನೋಡಿದ್ವಿ. ಪಾದೋದಕ ಅಂದ್ರೆ ಪಾದ ಅಂದ್ರೆ ಗುರು, ಉದಕ ಅಂದ್ರೆ ಶಿಷ್ಯ ಅನ್ನೋ ಒಂದು ಭಾವನೆಯಲ್ಲಿಯೂ ಸಹ ಇದು ಹೇಳಲ್ಪಟ್ಟಿದೆ. ಹೀಗಾಗಿ ನಾವು ಕೆಲವೊಂದು ವಚನಗಳನ್ನ ನೋಡ್ತಾ ಹೋಗಿ ಇನ್ನೂ ಕೆಲವು ವಚನಗಳು ಅಲ್ಲಿ ಉಳಿದಿರೋದ್ರಿಂದ ಅದನ್ನ ನೋಡೋಣ. ಇವತ್ತು ಭಾಗ 63. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗವನ್ನ ಕೇಳಬೇಕು ಅಂತ ಕಳಕಳಿಯಿಂದ ಬೇಡಿಕೊಳ್ಳುತ್ತಾ ನಾನು ಈಗ ಹೈದರಾಬಾದ್ನಿಂದ ನಿಮ್ಮೊಂದಿಗೆ ಜಾಯ್ನ್ ಆಗಿದ್ದೇನೆ. ಇಲ್ಲಿ ಈ ಹೈದರಾಬಾದಿನ ಇಲ್ಲೂ ಹಲವಾರು ಲಿಂಗಾಯತ ಶರಣರ ಒಂದು ಸಂಪರ್ಕ ಇರೋದ್ರಿಂದ ಬಂದಿದ್ದೆ. ಅವರಿಗೆಲ್ಲ ಶರಣಾರ್ಥಿಗಳನ್ನ ಹೇಳ್ತಾ ಈಗ ನಾವು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಭಾಗ 63 ಶಿವಯೋಗ. ಇದರಲ್ಲಿ ದೀಕ್ಷಾ ಪಾದೋದಕ ಸ್ಥಳದ ಇನ್ನೊಂದು ವಚನ ಬರ್ತಾ ಇದೆ, ಉರಿಲಿಂಗ ಪೆದ್ದಿಯವ್ರದ್ದು. ಓದಿ ನೋಡೋಣ ಯಾರಾದ್ರೂ. ಸದ್ಗುರುವಿನಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದ್ಗುರುವಿನಿಂದ ಮಹತ್ತಪ್ಪ ಮಹಾಲಿಂಗ ಉತ್ಪತ್ತಿ. ವಾಚೋ ನಿರ್ವತ್ತಂತೆ ಅಪ್ರಾಪ್ತ ಮನಸ್ಸಾ ಸಹ ನಾದಬಿಂದು ಕಲಾತೀತಂ ಗುರುಣಾ ಲಿಂಗ ಮುದ್ಭವಂ ಎಂದು ನಾಗಿ. ಸದ್ಗುರುವಿನಿಂದ ಉರಿಲಿಂಗ ಉತ್ಪತ್ತಿ. ಲಿಂಗದಿಂದವು ಜಂಗಮವು ಉತ್ಪತ್ತಿ. ಜಂಗಮದಿಂದವು ಪ್ರಸಾದೋತ್ಪತ್ತಿ. ಪ್ರಸಾದದಿಂದವು ಭಕ್ತಿ ಉತ್ಪತ್ತಿ. ಭಕ್ತಿ ಪ್ರಸಾದದಿಂದವು ಸಕಲೋತ್ಪತ್ತಿ. ಇದು ಕಾರಣ. ಪ್ರಸಾದಿ ಉಳ್ಳವಂಗೆ ಭಕ್ತಿ ಉಂಟು. ಯುಕ್ತಿಯುಳ್ಳವಂಗೆ ಜಂಗಮ ಉಂಟು. ಜಂಗಮ ಉಳ್ಳಂಗೆ ಲಿಂಗ ಉಂಟು. ಲಿಂಗ ಉಳ್ಳವಂಗೆ ಸದ್ಗುರು ಉಂಟು. ಇದು ಕಾರಣ. ಸದ್ಗುರುವೇ ಕಾರಣವು. ಗುರುಣಾ ದೀಯತಿ ಲಿಂಗಂ ಗುರುಣಾ ದೀಯತಿ ಕ್ರಿಯಾ. ಗುರುಣಾ ದೀಯತಿ ಮಂತ್ರಂ ಸದ್ಗುರು ಸರ್ವ ಕಾರಣಂ ಎಂದುದಾಗಿ. ಸದ್ಗುರುವೇ ಸರ್ವಶ್ರೇಷ್ಠನು. ಸದ್ಗುರುವೇ ಸರ್ವ ಪೂಜ್ಯನು. ಸದ್ಗುರುವೇ ಸರ್ವ ಕಾರಣವಯ್ಯ. ಉರಿಲಿಂಗ ಪೆದ್ದಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1603. ಶರಣಾರ್ಥಿ. ಶರಣು ಅಕ್ಕ. ಆಗ್ಲೇ ಹೇಳಿದ ಹಾಗೆ ಏನಂದ್ರೆ ಈ ಇಡೀ ಸ್ಥಳದಲ್ಲಿ ಗುರು, ಸದ್ಗುರು ಅವನ ಒಂದು ವರ್ಣನೆಯೇ ಸಾಗಿ ಬರ್ತಾ ಇದೆ. ಮಹಾಲಿಂಗ ಎಲ್ಲಿ ಬರ್ತಾ ಇದೆ? ಆಜ್ಞಾಚಕ್ರದಲ್ಲಿ. ಹೀಗಾಗಿ ಸದ್ಗುರುವಿನಿಂದ ಮಹತಪ್ಪ ಮಹಾಲಿಂಗ ಉತ್ಪತ್ತಿ ಆ ಆಜ್ಞೇಯ ಚಕ್ರದಲ್ಲಿ ಆಗ್ತಾ ಇದೆ. ವಾಗ್ಮನಿಗಳಿಗೆ ಅಗೋಚರವಾದ ಪರವಸ್ತುವನ್ನು ಕೂಡಿ ಆ ಪರವಸ್ತುವೇ ತಾನಾದ ಬಳಿಕ ವಾಗ್ಮನಗಳಿಂದ ಬೇರೆಯವರು ವರ್ಣಿಸುವ ಭೇದ ಭಾವಗಳು ಅವನಿಗೆ ಕಂಡು ಬರ್ತಾ ಇಲ್ಲ. ನಾದ ಬಿಂದು ಕಲಾತೀತನಾದ ಗುರುವು ಲಿಂಗದಿಂದ ಆವಿರ್ಭವಿಸಿದ್ದರಿಂದ ಅವನಲ್ಲಿ ಲಿಂಗ ಉತ್ಪತ್ತಿಯಾಗ್ತಾ ಇದೆ. ಯಾಕೆ? ಗುರು ಸಹ ಲಿಂಗದಿಂದಲೇ ಉತ್ಪತ್ತಿಯಾಗಿದ್ದಾನೆ. ಅದೇ ಲಿಂಗದಲ್ಲಿ ಜಂಗಮವೂ ಉತ್ಪತ್ತಿಯಾಗ್ತಾ ಇದೆ. ಜಂಗಮದಿಂದ ಪ್ರಸಾದ ಉತ್ಪತ್ತಿ ಆಗ್ತಾ ಇದೆ. ಪ್ರಸಾದದಿಂದ ಭಕ್ತಿ ಉತ್ಪತ್ತಿ ಆಗ್ತಾ ಇದೆ. ಆ ಭಕ್ತಿ ಪ್ರಸಾದದಿಂದ ಎಲ್ಲ ಸಕಲೋತ್ಪತ್ತಿ ಆಗ್ತಾ ಇದೆ ಅಂತೆ ಉರ್ಲಿಂಗ ಪೆದ್ದಿಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರಸಾದ ಯಾರಲ್ಲಿದೆಯೋ ಅವರಲ್ಲಿ ಭಕ್ತಿ ಇರ್ತಾ ಇದೆ. ಯುಕ್ತಿಯುಳ್ಳವರಲ್ಲಿ ಜಂಗಮ ಇರ್ತಾ ಇದೆ. ಎಲ್ಲಿ ಜಂಗಮ ಇರುತ್ತೋ ಜಂಗಮ ಉಳ್ಳವರಲ್ಲಿ ಲಿಂಗವಿರ್ತಾ ಇದೆ. ಆ ಲಿಂಗ ಉಳ್ಳವರಲ್ಲಿ ಸದ್ಗುರು ಇರ್ತಾನೆ. ಹೀಗಾಗಿ ನಾನು ಲಿಂಗವಿಲ್ಲದೆ ಗುರುವಿನನ್ನ ಸಾಕಾರ ಮಾಡ್ಕೊಳ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಈ ಇಡೀ ವಚನದ ಅರ್ಥ ಏನಂದ್ರೆ ಗುರುವಿನಿಂದಲೇ ಲಿಂಗ, ಆತನಿಂದಲೇ ಕ್ರಿಯೆ, ಆತನಿಂದಲೇ ಮಂತ್ರ. ಹೀಗೆ ಸದ್ಗುರುವೇ ಸರ್ವಕಾರಣವಯ್ಯ, ಎಲ್ಲದಕ್ಕೂ ಅವನೇ ಕಾರಣವಾಗಿದ್ದಾನೆ. ಆದ್ದರಿಂದ ಸದ್ಗುರುವು ಕಾರಣವಷ್ಟೇ ಅಲ್ಲ, ಸರ್ವಶ್ರೇಷ್ಠನಾಗಿದ್ದಾನೆ. ಸದ್ಗುರುವೇ ಸರ್ವಪೂಜ್ಯನಾಗಿದ್ದಾನೆ ಅಂತ ಗುರುವಿನ ಒಂದು ಅಗಾಧವಾದ ಮಹತಿಯನ್ನ ಶರಣರು ಇಲ್ಲಿ ಬಿಂಬಿಸ್ತಾ ಇದ್ದಾರೆ. ಪರವಸ್ತು ದೇಶ ಕಾಲ ವಸ್ತುಗಳಿಂದ ಮೀರಿದ್ದಾಗಿದೆ ಅಂತ ತಾವು ಅನೇಕ ವಚನಗಳಲ್ಲಿ ನಮ್ಮ ವರ್ಗಗಳಲ್ಲಿ ನೋಡಿದ್ರಿ. ಪರವಸ್ತುವು ನಿತ್ಯ ನಿರ್ಮಲವಾಗಿದೆ, ಅಖಂಡವಾದ ಒಂದು ಘನವಾಗಿದೆ. ಸಾಧಕ ಏನ್ ಮಾಡ್ತಾನಂದ್ರೆ ಇಂದ್ರಿಯ ಮನ ಬುದ್ಧಿಗಳನ್ನ ನಿಯಂತ್ರಿಸಿ ಅವುಗಳ ಅಂತರಾಳದಲ್ಲಿರುವ
ಬ್ರಹ್ಮಸ್ಥಳವೆನಿಸುವ ನಿಷ್ಕಲ ಲಿಂಗದ ತುರಿಯಕ್ಕೇರಿದಾಗ, ಆ ತುತ್ತ ತುದಿಗೆ ಏರಿದಾಗ ಆ ಶಿವಾನಂದದ ಅಖಂಡಾನಂದದ ಸೊಬಗು ಹೊರಹೊಮ್ತಾ ಇದೆ. ಸರ್ವ ಜಗತ್ತು ತನ್ನ ದೇಹವೆಂದು ಆತ ತಿಳಿದುಕೊಳ್ತಾನೆ. ತಾನು ಶಿವಾನಂದ ಭರಿತನೆಂದು ಸ್ಮರಿಸ್ತಾ ಇರ್ತಾನೆ. ತನ್ನ ಅಮೃತ್ವದಿಂದ ಪರಮಾನಂದ ಸ್ವರೂಪನೇ ಆಗ್ತಾನೆ. ಆಗ ತನ್ನಿಂದ ಆತ ಬೇರೆ ಏನನ್ನು, ಅನ್ಯವೇನನ್ನೂ ಕಾಣನ್ನು, ಅನ್ಯದತ್ತ ನಡೆಯನೂ ಕೂಡ. ಏಕೆಂದ್ರೆ ಯಾವಾಗಲೂ ಈಗ ಶಿವಯೋಗದಲ್ಲಿ ಆತ ತತ್ಪರನಾಗಿರ್ತಾನೆ. ದೇಶಿಕೇಂದ್ರ ಸಂಗನ ಬಸವಯ್ಯನವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಸ್ವಲ್ಪ ಓದಿ ನೋಡೋಣ. ಘನ ಓಂ ಮಹಿಮರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗಣ ಓದಿ ಮಹಿಮರನು ಪ್ರೇಮಕ. ಹ್ಞೂನ್ರಿಪ್ಪ. ಗಣ ಮಹಿಮರನುಭಾವದ ಬೆಳಗೆನ್ನ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಅನಿಷ್ಟವ ನಷ್ಟ ಮಾಡಿ ತಳತಳನೆ ಹೊಳೆಯುತ್ತಿದೆ ನೋಡ. ಚಿನ್ಮಯ ಶರಣನ ಅನುಭಾವದ ಬೆಳಗೆನ್ನ ಮನಸ್ಥಲದಲ್ಲಿ ಪ್ರಾಣಲಿಂಗವಾಗಿ ಪ್ರಾರಣ ಪ್ರಕೃತಿಯ ದಹಿಸಿ ತಳತಳನೆ ಬೆಳಗುತ್ತಿದೆ ನೋಡ. ಸತ್ಪುರುಷರ ಅನುಭಾವದ ಬೆಳಗೆನ್ನ ಭಾವಸ್ಥಳದಲ್ಲಿ ಭಾವಲಿಂಗವಾಗಿ ಸಂಸಾರ ವಿಷಯ ಭ್ರಾಂತಿಯ ನಡೆಸಿ ತಳತಳನೆ ಹೊಳೆಯುತ್ತಿದೆ ನೋಡ. ನಿಜ ಪ್ರಕಾಶ ಶರಣನ ಅನುಭಾವದ ಬೆಳಗೆನ್ನ ಗ್ರಾಣದಲ್ಲಿ ಆಚಾರ ಲಿಂಗವಾಗಿ ಆಚಾರವನರುಹಿ ತಳತಳನೆ ಹೊಳೆಯುತ್ತಿದೆ ನೋಡ. ಸತ್ಯ ಶರಣರ ಅನುಭಾವದ ಬೆಳಗೆನ್ನ ಜೀವೆಯ ಸ್ಥಳದಲ್ಲಿ ಗುರುಲಿಂಗವಾಗಿ ಅಣ್ರತವ ನಾಶ ಮಾಡಿ ತಳತಳನೆ ಹೊಳೆಯುತ್ತಿದೆ ನೋಡ. ಅನುಪಮ ಶರಣರ ಅನುಭಾವದ ಬೆಳಗೆನ್ನ ನಯನ ಸ್ಥಳದಲ್ಲಿ ಶಿವಲಿಂಗವಾಗಿ ದುಶ್ಚಲನೆಯ ದಹಿಸಿ ತಳತಳನೆ ಹೊಳೆಯುತ್ತಿದೆ ನೋಡ. ಪರಿಪೂರ್ಣ ಶರಣರ ಅನುಭಾವದ ಬೆಳಗೆನ್ನ ತ್ವಕ್ಕಿನ ಸ್ಥಳದಲ್ಲಿ ಜಂಗಮಲಿಂಗವಾಗಿ ಭಿನ್ನ ಭಾವದ ಸೊಂಕನ ಅರುವಿ ತಳತಳನೆ ಹೊಳೆಯುತ್ತಿದೆ ನೋಡ. ಪರಮಾನಂದ ಶರಣಾನುಭಾವ ಬೆಳಗೆನ್ನ ಶ್ರೋತ್ರ ಸ್ಥಳದಲ್ಲಿ ಪ್ರಸಾದ ಲಿಂಗವಾಗಿ ದುಶ್ಶಬ್ದ ರತಿಯ ನಷ್ಟವ ಮಾಡಿ ತಳತಳನೆ ಹೊಳೆಯುತ್ತಿದೆ ನೋಡ. ಪರಮ ಶಾಂತ ಶರಣನ ಅನುಭಾವದ ಬೆಳಗೆನ್ನ ಹೃದಯ ಸ್ಥಳದಲ್ಲಿ ಮಹಾಲಿಂಗವಾಗಿ ಭಿನ್ನ ದರಿವನರುಯಿ ಥಳಥಳನೆ ಹೊಳೆಯುತ್ತಿದೆ ನೋಡ. ನಿರುಪಮ ಶರಣರ ಅನುಭಾವದ ಬೆಳಗೆನ್ನ ಬ್ರಹ್ಮರಂಧ್ರದಲ್ಲಿ ನಿಖಲ ಲಿಂಗವಾಗಿ ಥಳಥಳನೆ ಹೊಳೆಯುತ್ತಿದೆ ನೋಡ. ನಿರ್ಮಾಯ ಶರಣರ ಅನುಭಾವದ ಬೆಳಗೆನ್ನ ಉನ್ಮಣಿಯಲ್ಲಿ ಶೂನ್ಯ ಲಿಂಗವಾಗಿ ಥಳಥಳನೆ ಹೊಳೆಯುತ್ತಿದೆ ನೋಡ. ನಿರವಯ ಶರಣರ ಅನುಭಾವದ ಬೆಳಗೆನ್ನ ಪಶ್ಚಿಮದಲ್ಲಿ ನಿರಂಜನ ಲಿಂಗವಾಗಿ ಥಳಥಳನೆ ಹೊಳೆಯುತ್ತಿದೆ ನೋಡ. ಇದು ಕಾರಣ ಗುರು ನಿರಂಜನ ಚನ್ನಬಸವಲಿಂಗ ನಿಮ್ಮ ಅಖಂಡ ಶರಣರ ಅನುಭಾವದ ಬೆಳಗೆನ್ನ ಕಿಂಚಿತ್ತೂ ಕಾಣಿಸದೆ ಸರ್ವಾಂಗದಲ್ಲಿ ಥಳಥಳನೆ ಹೊಳೆಯುತ್ತಿದೆ ನೋಡ. ಸಮಗ್ರ ವಚನ ಸಂಪುಟ 12, ವಚನದ ಸಂಖ್ಯೆ 762. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಶರಣು ಈ ಶ್ರಾವಣ ಮಾಸದಲ್ಲಿ ನನಗೆ ಅನೇಕ ಕಡೆ ಕಾರ್ಯಕ್ರಮಗಳಿಗೆ ಕರೆದ್ರು. ಎಷ್ಟಂದ್ರೆ ಒಂದು 5-6 ಕಡೆ ನಾನು ಈ ಇಷ್ಟಲಿಂಗದ ಬಗ್ಗೆ ಮಾತಾಡ್ತಾ ಹೋದಾಗ ಅಲ್ಲಿ ಅನೇಕ ಮಠಾಧೀಶರು ಬಂದಿದ್ರು. ನಿಮಗೆ ಆಶ್ಚರ್ಯವಾಗಬಹುದು, ಈ ಇಡೀ ವಚನದ ಭಾವಾರ್ಥ ಅವರಿಗೆ ಎಳ್ಳಷ್ಟೂ ಗೊತ್ತಿಲ್ಲ. ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಅನಿಷ್ಟವ ನಷ್ಟ ಮಾಡಿ ಥಳಥಳನೆ ಹೊಳೆಯುತ್ತಿದೆ ನೋಡ ಅಂದಾಗ ನೈಷ್ಠಿಕ ಭಕ್ತಿ. ಯಾವುದೇ ಅನಿಷ್ಟ ಇರಲಿ, ಯಾವುದೇ ಕಷ್ಟ ಇರಲಿ, ಯಾವುದೇ ಕಾರ್ಪಣ್ಯ ಇರಲಿ, ಅದನ್ನ ನಷ್ಟ ಮಾಡೋ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ನನ್ನ ಕರಸ್ಥಲದಲ್ಲಿ ಬೆಳಗ್ತಾ ಇರೋ ಇಷ್ಟಲಿಂಗ ಅನ್ನೋ ಒಂದು ಅಪಾರವಾದ ವಿಶ್ವಾಸ, ನಿಷ್ಠೆ ಬೇಕು. ಇದು ಗೊತ್ತಿದೆ ಅವ್ರಿಗೆ, ಇಷ್ಟಲಿಂಗದ ಬಗ್ಗೆ ಗೊತ್ತಿದೆ, ಪ್ರಾಣಲಿಂಗ ಭಾವಲಿಂಗದ ಬಗ್ಗೆನೂ ಗೊತ್ತಿದೆ. ಆದರೆ ಮುಂದಿನ ಯಾವ ಲಿಂಗಗಳ ಬಗ್ಗೆ ಅವ್ರಿಗೆ ಪರಿಜ್ಞಾನವೇ ಇಲ್ಲ ಅಂದ್ರೆ ತುಂಬಾ ನೋವಾಯಿತು ನನಗೆ. ಗೊತ್ತೇ ಇಲ್ಲ ಅವ್ರಿಗೆ. ಒಬ್ಬ ವಿರಕ್ತ ಮಠಾಧೀಶರಂತೂ ನಾನು ಬಂದು ಕಾಲಿಗೆ ಬೀಳೋಕ್ ಶುರು ಮಾಡಿದ್ರು. ಅಯ್ಯೋ, ಆ ಪಾಪನ ನಾನು ಸಹಿಸ್ಕೊಳಕ್ಕಾಗೋಲ್ಲ ಅಂತ ನಾನು ಹೇಳಿದೆ. ಯಾಕೆಂದ್ರೆ ಈ ಶಿವಾನುಭವ, ಶಿವಯೋಗದ ಪರಿಜ್ಞಾನವನ್ನ ಅವರು ಕಲಿತಿಲ್ಲ, ಕಲಿಯೋಕೆ ಅವರಲ್ಲಿ ಆಸಕ್ತಿಯೂ ಇಲ್ಲ ಅಂತ ನಾನು ಖೇದಕರವಾಗಿ ಹೇಳ್ತಾ ಇದ್ದೀನಿ. ಏಕೆಂದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಚಿನ್ಮಯ ಶರಣಾನುಭಾವದ ಬೆಳಗೆನ್ನ ಮನಸ್ಥಳದಲ್ಲಿ ಪ್ರಾಣಲಿಂಗ, ಸತ್ಪುರುಷರ ಅನುಭಾವದ ಬೆಳಗೆನ್ನ ಭಾವಸ್ಥಳದಲ್ಲಿ ಭಾವಲಿಂಗ ಅನ್ನೋದು. ಹೀಗಾಗಿ ಮುಂದೆ ಏನಿದೆಯಲ್ಲ ಅದು ಅವರಿಗೆ ಅರಿವೇ ಇಲ್ಲ. ಏನು? ನಿಜ ಪ್ರಕಾಶ ಶರಣರ ಅನುಭಾವದ ಬೆಳಗೆನ್ನ ಗ್ರಹಣದಲ್ಲಿ ಆಚಾರಲಿಂಗವಾಗೋದು. ಆಚಾರವನರುಹಿ ಥಳಥಳನೆ ಹೊಳೆಯುತ್ತಿದೆ ನೋಡ. ಅಲ್ಲಿ ಪಂಚಾಚಾರಗಳ ಅಭ್ಯಸನವನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲಿ? ಭಕ್ತ ಸ್ಥಳದಲ್ಲಿ. ಗ್ರಹಣ, ಆಚಾರಲಿಂಗ ಅವೆಲ್ಲ ನಮಗೆ ಮನದಟ್ಟಾಗಿ ಬಿಟ್ಟಿದೆ. ಸತ್ಯ ಶರಣರ ಅನುಭಾವದ ಬೆಳಗೆನ್ನ ಜಿವ್ವೆಯ ಸ್ಥಳದಲ್ಲಿ ಗುರುಲಿಂಗವಾಗಿ, ಅದು ಮಹೇಶ ಸ್ಥಳದಲ್ಲಿ.
ಅನೃತವ ನಾಶ ಮಾಡಿ ಥಳಥಳನೆ ಹೊಡಿತಾ ಇದೆ. ಅನುಪಮ ಶರಣರ ಅನುಭವದ ಬೆಳಗನ್ನ ನಯನ ಸ್ಥಳದಲ್ಲಿ ಶಿವಲಿಂಗವಾಗಲಿ, ಅಲ್ಲಿ ಅಗ್ನಿ ಇದೆ, ಅಗ್ನಿ ಇದೆ. ದುಶ್ಚಲನೆಯ ದಹಿಸಿ ನೋಡಿ, ದುಶ್ಚಲನೆಯ ಅಂದ್ರೆ ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು. ನಮ್ಮ ಚಲನೆಗಳು ಒಮ್ಮೊಮ್ಮೆ ನಿರರ್ಥಕ ಮತ್ತು ಅತ್ಯಂತ ಹೇಯ ಆಗಿರ್ತಾ ಇವೆ. ಅವು ದುಶ್ಚಲನೆಗಳನ್ನ ದಹಿಸಿ ಏನ್ ಮಾಡ್ತಾ ಇದೆ, ಅಲ್ಲಿ ಅಗ್ನಿ ತತ್ವ ಇದೆ, ಶಿವಲಿಂಗ ಇದೆ. ಯಾವುದು ಇದು ಸ್ಥಳ? ಯಾವ ಸ್ಥಳ ಇದು? ನಯನ ಸ್ಥಳದಲ್ಲಿ ಶಿವಲಿಂಗವಾಗಿರೋದು ಯಾವ ಸ್ಥಳ? ಪ್ರಸಾದಿ ಸ್ಥಳ. ಪ್ರಸಾದಿ ಸ್ಥಳ. ಹೀಗಾಗಿ ಅಲ್ಲಿ ಅಗ್ನಿ ತತ್ವ ಇದೆ. ನನ್ನ ದುಶ್ಚಲನೆಯ ದಹಿಸಿದ ಥಳಥಳನೆ. ಅಲ್ಲಿ ಹೋಗೋಕ್ ಬಿಡೋಲ್ಲ, ಅದು ಇಲ್ಲಿ ಹೋಗೋಕ್ ಬಿಡೋಲ್ಲ. ನಾನು ಎಲ್ಲಾದ್ರೂ ಕೆಟ್ಟ ಹೋಗ್ತೀನಲ್ಲ, ಆ ಸ್ಥಳಕ್ಕೆ ಹೋಗೋಕೆ ಅದನ್ನ ನಾನು ಬಿಡೋಲ್ಲ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಇವರು ದೇಶಿಕೇಂದ್ರ ಸಂಗನ ಬಸವಯ್ಯನವರು ಸಾಮಾನ್ಯರಲ್ಲ, ಇದನ್ನೆಲ್ಲ ಕಂಡುಕೊಂಡವರು. ನನ್ನಲ್ಲಿ ಯಾವುದೇ ದುಶ್ಚಲನೆ ಆಗಬಾರದೆಂದ್ರೆ ಈ ಶಿವಲಿಂಗದ ಪೂಜೆ ಆಗ್ಬೇಕಲ್ವೇ? ಹಾಗೇನೆ ಪರಿಪೂರ್ಣ ಶರಣರ ಅನುಭವದ ಬೆಳಗೆನ್ನ ತ್ವಕ್ಕಿನ ಸ್ಥಳದಲ್ಲಿ ಜಂಗಮಲಿಂಗವಾಗಿ ಭಿನ್ನ ಭಾವದ ಸೋಂಕನರು ಹಿತಳ. ಏನು ಭಿನ್ನ ಭಾವ? ನಾನು ಬೇರೆಯಲ್ಲ, ನನ್ನ ಕರಸ್ಥಲದಲ್ಲಿರುವ ಇಷ್ಟಲಿಂಗ ಬೇರೆಯಲ್ಲ ಅಂತ ಆ ಸ್ಪರ್ಶ ಏನಿದೆಯಲ್ಲ ಆ ಲಿಂಗಕ್ಕೆ ಮತ್ತು ನನ್ನ ಕರಹಸ್ತಕ್ಕೆ ಆಗುವ ಒಂದು ಸಂಪರ್ಕ ಎಷ್ಟಿದೆ ಅಂದ್ರೆ ಅದು ಬಿಡಲಾಗದ, ಬೇರ್ಪಡಿಸಲಾಗದ ಒಂದು ಸ್ಪರ್ಶ ಇದೆ. ಅದು ಕೂಡ ಸ್ಪರ್ಶ ಸುಖ. ಅದು ತ್ವಕ್ಕಿನ ಸ್ಥಳದಲ್ಲಿ ಜಂಗಮಲಿಂಗವಾಗಿ. ಇಲ್ಲಿರುವ ತತ್ವ ಯಾವುದು? ಪಂಚಮಹಾಭೂತ ಯಾವುದಿದೆ ಇದು ಇಲ್ಲಿ? ವಾಯು ತತ್ವಪ್ಪ. ವಾಯು ತತ್ವ ಇದೆ, ವಾಯು ತತ್ವ ಇದೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಮುಂದೆ ಪರಮಾನಂದ ಶರಣರ ಅನುಭವದ ಬೆಳಗೆನ್ನ ಶ್ರೋತ್ರ ಸ್ಥಳದಲ್ಲಿ ಪ್ರಸಾದ ಲಿಂಗವಾಗಾಗ ಏನಾಗ್ತಾ ಇದೆ ನೋಡಿ, ದುಶ್ಶಬ್ದರತಿಯ. ಕೇಳೋಲ್ಲ ನಾನು, ಏನಾದ್ರು ಯಾರ ಬಗ್ಗೆ ಟೀಕೆ ಮಾಡ್ತಿರ್ತಾರೆ, ಬೈಗಳು ಒಮ್ಮೊಮ್ಮೆ ಕೇಳೋಕ್ ಸಿಗುತ್ತೆ, ಒಮ್ಮೊಮ್ಮೆ ಅತ್ಯಂತ ಮನಸ್ಸಿಗೆ ನೋವಾಗುವ ಶಬ್ದಗಳು ಕೇಳೋಕ್ ಸಿಗುತ್ತೆ. ನನ್ನ ಮೇಲೆ ಏನು ಪರಿಣಾಮ ಆಗೋಲ್ಲ. ಯಾಕೆ? ನನ್ನಲ್ಲಿ ಪ್ರಸಾದ ಲಿಂಗ ದುಶ್ಶಬ್ದ ರತಿಯ ನಷ್ಟವು ಮಾಡ್ತಾ ಇದೆ. ನಾನು ಕಿವಿ ಮುಚ್ಕೊಂಡ್ ಬಿಡ್ತೀನಿ. ನಾನು ಕೈಗಳಿಂದ ಮುಚ್ಚೋಲ್ಲ ನಾನು ಕಿವಿಗಳನ್ನ. ನನ್ನ ಲಿಂಗವೇ, ಆ ಪ್ರಸಾದ ಲಿಂಗವೇ ನನ್ನ ಕಿವಿಗಳನ್ನ ಮುಚ್ಚಿ ಬಿಡ್ತಾ ಇದೆ. ಯಾಕೆ? ಆ ದುಶ್ಶಬ್ದಗಳು ನನಗೆ ಕೇಳಬಾರ್ದು, ನಷ್ಟ ಮಾಡಿ ಬಿಡ್ತಾ ಇದೆ. ಯಾವುದು? ಪ್ರಸಾದ ಲಿಂಗ. ಯಾಕೆ? ಅಲ್ಲಿ ಕಿವಿ ಶ್ರೋತ್ರಸ್ಥಲ ಇದೆ. ಹಾಗೆ ಮುಂದೆ ಹೋದಾಗ ಪರಮಶಾಂತ ಶರಣರ ಅನುಭವದ ಬೆಳಗೆನ್ನ ಹೃದಯ ಸ್ಥಳದಲ್ಲಿ ಮಹಾಲಿಂಗವಾಗಿ ಭಿನ್ನದರಿವು ನರಿ ತಳೆತಳನೆ ಹೊಳಿತಾ ಇದೆ. ಯಾವುದು? ಮಹಾಲಿಂಗ. ಮತ್ತು ಆ ಮಹಾಲಿಂಗ ಏಕೆ? ಮೂರನೆಯ ಕಣ್ಣು ತೆಗಿತಾ ಇದ್ದೀವಿ. ಓಂ 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 ಮಹಾಲಿಂಗಾಯ ನಮಃ ಅನ್ನುವಾಗ ನನ್ನ ಇಷ್ಟಲಿಂಗದ ಮೂಲಕ ಹೊರ ಒಂದು ದೃಷ್ಟಿ ಇಷ್ಟಲಿಂಗದ ಮೇಲೆ ಇದ್ರೆ, ಒಳ ದೃಷ್ಟಿ ಈಗ ಮಹಾಲಿಂಗದ ಮೇಲೆ ಇರ್ತಾ ಇದೆ. ಎಲ್ಲಿ? ಶಿವಯೋಗದಲ್ಲಿ. ಅಲ್ಲೂ ಕೂಡ ಏನಾಗುತ್ತೆ, ಈ ಲಿಂಗ ಬೇರೆಯಲ್ಲ, ನಾನು ಬೇರೆಯಲ್ಲ. ಮುಂದೆ ಎಲ್ಲಿ ತನಕ ಹೋಗ್ತಾರೆ ದೇಶಿಕೇಂದ್ರ ಸಂಗನ ಬಸವಯ್ಯನವರು? ಬ್ರಹ್ಮರಂಧ್ರದಲ್ಲಿ ನಿಷ್ಕಲ ಲಿಂಗವಾಗೋದು, ಉನ್ಮಣಿ ಅಂದ್ರೆ ಶಿಖಾಚಕ್ರದಲ್ಲಿ ಶೂನ್ಯಲಿಂಗವಾಗೋದು, ನಿರವಯ ಶರಣರ ಅನುಭವದ ಬೆಳಗಿನ ಪಶ್ಚಿಮದಲ್ಲಿ ನಿರಂಜನ ಲಿಂಗವಾಗೋದು ಅನ್ನೋಂದ್ರೆ ಇವರೆಲ್ಲ ಇದನ್ನು ಕಂಡ್ಕೊಂಡವರು. ಇದು ಕಾರಣ ಗುರು ನಿರಂಜನ ಚೆನ್ನಬಸವಲಿಂಗ ನಿಮ್ಮ ಅಖಂಡ ಶರಣರ ಅನುಭವದ ಬೆಳಗೆನ್ನ ಕಿಂಚಿತ್ತು ಕಾಣಿಸದೆ ಸರ್ವಾಂಗದಲ್ಲಿ ಥಳಥಳನೆ ಹೊಳೆಯುತ್ತಿತ್ತು. ಕಿಂಚಿತ್ತು ಕಾಣಿಸುತ್ತದೆ ಅಂದ್ರೆ ಏನು? ಅದು ಕಾಣಿಸಲ್ಲ. ನಮ್ಮ ಈ ದಿನನಿತ್ಯದ ಸ್ವಾನುಭವದ ನೆಲೆಯಲ್ಲಿ ಮಾಡುತ್ತಿರುವ ಚಿಂತನೆ, ನಾನು ದಿನನಿತ್ಯ ಮಾಡಿಕೊಳ್ಳುವ ಇಷ್ಟಲಿಂಗ ಪೂಜೆಯ ಶಿವಯೋಗ, ಅಲ್ಲಿ ಒಂದು ಏನಾಗ್ತಾ ಇದೆ, ನನ್ನ ಸರ್ವಾಂಗದಲ್ಲಿ ಒಂದು ಶಿವನ ಬೆಳಕು ಥಳಥಳನೆ ಹೊಳೆಯುತ್ತಿರುತ್ತೆ. ಬೆಳಗೆನ್ನ ಕಿಂಚಿತ್ತು ಕಾಣಿಸದೆ, ಅದು ಸ್ವಲ್ಪ ಕೂಡ ಕಾಣಿಸೋಲ್ಲ ರೀ, ಆದ್ರೆ ಅದು ಸರ್ವಾಂಗದಲ್ಲಿ ಥಳಥಳನೆ ಯಾವಾಗಲೂ ಹೊಳಿತಾ ಇರುತ್ತೆ ಅಂತ ದೇಶಿಕೇಂದ್ರ ಸಂಗನ ಬಸವಯ್ಯನವರು ಈ ಸುಂದರ ವಚನವನ್ನ ತಾವು ಇದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ಎಲ್ಲಾ ಲಿಂಗಗಳು ಇವೆ, ಅವು ಏನ್ ಕೆಲಸ ಮಾಡ್ತಾ ಇವೆ, ಯಾಕೆ ಇವೆಲ್ಲ ಇವೆ ಅನ್ನೋದಕ್ಕೆ ಈ ವಚನ ಸುಂದರವಾದ ಒಂದು ನಿರೂಪಣೆ ಕೊಡ್ತಾ ಇದೆ. ಹಾಗೇನೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ತಂದೆ ಇಲ್ಲದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣನವರ ವಚನ. ಗುರು ಅಲ್ಲ ಕರುಣಿಸೆ. ಅಕ್ಕ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ತಂದೆ ಇಲ್ಲದ ತಾಯಿ ಇಲ್ಲದ. ಆಯ್ತಪ್ಪ ಸರ್. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ. ತಂದೆ ಇಲ್ಲದ, ತಾಯಿ ಇಲ್ಲದ, ಹೆಸರಿಲ್ಲದ, ಕುಲವಿಲ್ಲದ, ಹುಟ್ಟಿಲ್ಲದ, ಹೊಂದಿಲ್ಲದ ಅಯೋನಿ ಸಂಭವ ನೀನಾದ ಕಾರಣ ನಿನ್ನ ನಾನು ನಿಖಲ ಲಿಂಗವೆಂದೆನಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 22. ಎಲ್ಲರಿಗೂ ಶರಣಾರ್ಥಿಗಳು. ಅನ್ಪೂರ್ಣಕ್ಕ, ನಿಖಲ ಲಿಂಗ ಎಲ್ಲಿದೆ? ಇದು ಸಹಸ್ರಾರ್ಧಳದಲ್ಲಿದೆ. ಸಹಸ್ರಾಳದಲ್ಲಿ ಅಥವಾ ಬ್ರಹ್ಮಚಕ್ರದಲ್ಲಿ ಅಲ್ವಾ? ಬ್ರಹ್ಮಚಕ್ರಪ್ಪ. ಆತನಿಗೆ ನಿಖಲ ಲಿಂಗ ಯಾಕಂತಾರೆ ಅನ್ನೋದೇ ಈ ವಚನ. ನಿಖಲ ಲಿಂಗ ಅಂದ್ರೆ ಆ ನಿಖಲ ಲಿಂಗದ ದರ್ಶನ ಆಗ್ತಾ ಇದೆ ಶಿವಯೋಗದಲ್ಲಿ.
ಈಗಲೇ ತಾಯಿ ಹೇಳಿದ್ರು ಅದು ಸಹಸ್ರಾರ ದಳದಲ್ಲಿದೆ, ಬ್ರಹ್ಮಚಕ್ರದಲ್ಲಿದೆ ಅಂತ ಹೇಳಿದ್ರು. ಯಾಕೆ ಅದಕ್ಕೆ ನಿಷ್ಕಲ ಲಿಂಗ ಅಂದ್ರೆ, ಆ ನಿಷ್ಕಲ ಲಿಂಗಕ್ಕೆ ತಂದೆ ಇಲ್ಲ, ತಾಯಿ ಇಲ್ಲ, ಹೆಸರಿಲ್ಲ, ಕುಲವಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಆಗಿದ್ದರಿಂದಲೇ ಅದು ನಿಖಲ ಲಿಂಗವಾಗಿದೆ. ತಂದೆ ಇಲ್ಲದ, ತಾಯಿ ಇಲ್ಲದ, ಹೆಸರಿಲ್ಲದ, ಕುಲವಿಲ್ಲದ, ಹುಟ್ಟಿಲ್ಲದ, ಹೊಂದಿಲ್ಲದ ಅಯೋನಿ ಸಂಭವ ನೀನಾದ ಕಾರಣ ನಿನ್ನ ನಾನು ನಿಖಲ ಲಿಂಗವೆಂದೆನಯ್ಯ. ಸುಮ್ಮನೆ ಎಲ್ಲಾ ಲಿಂಗಗಳಿಗೆ ನಿಖಲ ಲಿಂಗ ಅನ್ನೋಕ್ಕಾಗೋಲ್ಲ. ಇಲ್ಲಿ ನೋಡಿ, ಇದೆಲ್ಲ ಅದಕ್ಕೆ ಹಿಂದೆ ಪ್ರಮೇಯಗಳಿವೆ. ಹೀಗಾಗಿ ಗುರು ಕಾರುಣ್ಯದಿಂದ ಆ ದೀಕ್ಷಾ ಪಾದೋದಕ ಸ್ಥಳಿಯು ಮಾತ್ರ ಅದನ್ನ ದರ್ಶನ ಮಾಡಿಕೊಳ್ಳಬೇಕಾಗಿದೆ, ಮಾಡ್ಕೊಳ್ತಾನೆ. ಯಾಕಂದ್ರೆ ದಿನನಿತ್ಯದ ಒಂದು ಶಿವಯೋಗದಲ್ಲಿ. ಚೆನ್ನ ಬಸವಣ್ಣನವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ಶ್ರೀ ಗುರು ಬಸವಲಿಂಗಾಯಮ್ಮ ಬಸವಣ್ಣವರ ವಚನ. ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸೆ ಬಿಟ್ಟಿತ್ತು ಮರವೇ, ಗುರು ಕರುಣಿಸೆ ಬಿಟ್ಟಿತ್ತು ಪ್ರಪಂಚ, ಕೂಡಲ ಚೆನ್ನ ಸಂಗಮ ದೇವ, ಗುರು ಕರುಣಿಸೆ ಬಿಟ್ಟಿತ್ತು ಎನ್ನ ಕರ್ಮಪಾಶ. ಶರಣು ಶರಣಾರ್ಥಿಗಳು. ಸಮಗ್ರ ವಚನ ಸಂಪುಟ 3, ವಚನ ಸಂಖ್ಯೆ 1151. ಶರಣು ಶರಣಾರ್ಥಿ. ಶರಣು ಅಕ್ಕ. ಏನ್ ಈ ವಚನ? ಎಲ್ಲ ಗುರುವಿನಿಂದಲೇ. ಗುರು ಬೇಕೇ ಬೇಕು, ಎಲ್ಲದಕ್ಕೂ ಗುರು ಕೃಪೆ ಬೇಕು. ಅಖಂಡ ಪರವಸ್ತವನ್ನು ಒದಗಿಸಿಕೊಡಲು ಗುರುವಿನ ಅನುಗ್ರಹ ರೂಪ ಗುರುದೀಕ್ಷೆ ಅತ್ಯವಶ್ಯವಾಗಿದೆ. ಗುರು ಕರುಣೆಯಿಂದ ಮಾಯಾವರಣ ಕಳಿಸ್ತಾ ಇದೆ, ಮರೆವು ಮಾಯವಾಗುತ್ತದೆ, ಬಾಹ್ಯ ಪ್ರಪಂಚದ ವಿಷಯಾದಿಗಳ ಬಂಧನ ಕಳಿಸ್ತಾ ಇದೆ. ಸದ್ಗುರುವಿನ ಕರುಣೆಯಿಂದ ನಮ್ಮ ಎಲ್ಲಾ ಕರ್ಮಪಾಶ ಹರಿಯುತ್ತದೆ, ಕಳಿಸುತ್ತದೆ. ಗುರು ದೀಕ್ಷೆ ಪಡೆದ ಶಿವಾದ್ವೈತ ಜ್ಞಾನವು ಪಡೆದು ಅಖಂಡಾನಂದವನ್ನು ಅದರೊಡನೆ ಸಮರಸಗೊಳಿಸಿ ನಿತ್ಯಾನಂದ ಲೋಲನಾಗಿರುವ ಶಿಷ್ಯನೇ ಈಗ ದೀಕ್ಷಾ ಪಾದೋದಕ ಸ್ಥಳಿಯಾಗಿದ್ದಾನೆ. ಅದಕ್ಕೆ ದೀಕ್ಷಾ ಪಾದೋದಕ ಸ್ಥಳದಲ್ಲಿ ಯಾವಾಗಲೂ ಒಂದು ಗುರುವಿನ ಮಹಿಮೆ ಅಥವಾ ಗುರುವಿನ ಒಂದು ಮಹತ್ವವನ್ನ ಈ ಸ್ಥಳ ಯಾವಾಗಲೂ ಹೇಳ್ತಾ ಇದೆ ಅಂತ ಹೇಳಿ, ಈಗ ನಾವು ಮುಂದಿನ ಸ್ಥಳಕ್ಕೆ ಹೋಗೋಣ. ಅದು ಯಾವುದಂದ್ರೆ ಶಿಕ್ಷಾ ಪಾದೋದಕ ಸ್ಥಳ ಅಂತ ಬರ್ತಾ ಇದೆ. ಏನಾಗ್ತಾ ಇದೆ? ದೀಕ್ಷಾ ಗುರುವೇ ಈಗ ಏನಾಗ್ತಾನೆ? ಶಿಕ್ಷಾ ಗುರುವಾಗಿ ಮಂತ್ರೋಪದೇಶವನ್ನು ಮಾಡ್ತಾನೆ. ಏನು ಮಂತ್ರೋಪದೇಶ ಅಂದ್ರೇನು? ಮಂತ್ರಕ್ರಮ, ಮಂತ್ರ ಹೇಗನ್ಬೇಕು, ಮಂತ್ರಗಳು ಯಾವುವು, ಅದು ಷಡಕ್ಷರಿ ಅಥವಾ ಪಂಚಾಕ್ಷರಿ, ಎರಡೇ ಮಂತ್ರ, ಮತ್ಯಾವ ಮಂತ್ರಗಳಿಲ್ಲ. ಮಂತ್ರ ಜಪಕ್ರಮ ಹೇಗೆ ಅನ್ಬೇಕು. ಈಗ ನಮಃ ಶಿವಾಯ ಅಂದಾಗ ನ ಅಂದ್ರೆ ನೆಲ, ಅಲ್ಲಿರುವ ಲಿಂಗ ಆಚಾರ ಲಿಂಗ, ಮ ಅಂದ್ರೆ ಅಲ್ಲಿ ಗುರುಲಿಂಗ ಇದ್ದಾನೆ. ಈ ತರ ಮಂತ್ರ ಜಪಕ್ರಮ ನ ಮ ಶಿ ವಾ ಯ ಅಂದು ಮುಂದೆ ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ ಅಂದ್ರೆ ಮೇಲಿನ 3 ಬಸವ ಅಂದಾಗ 3. ಇದು ಎಲ್ಲ ಜಪಕ್ರಮಗಳನ್ನ ಕಲಿಸ್ತಾನೆ. ಮಂತ್ರ ಧಾರಣ ಕ್ರಮಗಳ ಅದರ ಅರ್ಥ ಏನಿದೆ? ನಾನು ನ ಅಂದಾಗ ನಮಃ ಶಿವಾಯದಲ್ಲಿ ನ ಅಂದಾಗ ಏನೇನಾಗುತ್ತೆ? ಅಲ್ಲಿರುವ ತತ್ವ ಯಾವುದು, ಅಲ್ಲಿರುವ ಆಚಾರ ಯಾವುದು, ಅಲ್ಲಿರುವ ಭಕ್ತಿ ಯಾವುದು, ಅಲ್ಲಿರುವ ಶಕ್ತಿ ಯಾವುದು, ಅಲ್ಲಿರುವ ಚಕ್ರ ಯಾವುದು, ಅಲ್ಲಿರುವ ಜ್ಞಾನೇಂದ್ರಿಯ ಯಾವುದು, ಅಲ್ಲಿರುವ ಪದಾರ್ಥ ಯಾವುದು, ಅಲ್ಲಿರುವ ಪ್ರಸಾದ ಯಾವುದು, ಎಲ್ಲವೂ ಈ ಮಂತ್ರಧಾರಣ ಕ್ರಮಗಳ ಫಲವನ್ನ ನೇರವಾಗಿ ತೋರ್ತಾನೆ ಶಿಷ್ಯನಿಗೆ. ಮಂತ್ರಕ್ರಮ, ಮಂತ್ರ ಜಪಕ್ರಮ, ಅದಕ್ಕೆ ನಿಧಾನವಾಗಿ ನಮಃ ಶಿವಾಯ ಓಂ, ಇದು ನಿಧಾನವಾಗಿ ಆಗ್ಬೇಕು. ಯಾಕಂದ್ರೆ ಪ್ರತಿಯೊಂದು ಸ್ಥಳಕ್ಕೆ ನಾನು ಅನ್ನುವ ಪ್ರಣವಾಕ್ಷರ ಹೋಗಿ ಮುಟ್ಬೇಕು. ಅದನ್ನೆಲ್ಲ ಯಾರು ಕಲಿಸ್ಕೊಡ್ತಾರೆ ಅಂದ್ರೆ ನಮಗೆ ಗುರು. ಹೀಗಾಗಿ ಮಂತ್ರದಲ್ಲಿ ಆ ಶರಣನ ಮನ ರಸವಾದಾಗ ಶಿಕ್ಷಾ ಪಾದೋದಕವೆನಿಸ್ತಾ ಇದೆ. ಅದು ಬೆರಿಬೇಕು. ನಾನು ಅನ್ನೋ ಒಂದು ಇದು ಎಷ್ಟೊಂದು ನನಗೆ ಅದು ಮನಕ್ಕೆ ಆನಂದ ಕೊಡ್ಬೇಕಂದ್ರೆ ಈ ನಮಃ ಶಿವಾಯ ಓಂ ಬಸವ ಅನ್ನೋದಾಗ್ಲಿ, ಓಂ ನಮಃ ಶಿವಾಯ ಅನ್ನೋದಾಗ್ಲಿ, ನಮಃ ಶಿವಾಯ ಅನ್ನೋದಾಗ್ಲಿ, ಅಲ್ಲಿ ನನ್ನ ಮನಸ್ಸಿಗೆ ಒಂದು ಅತ್ಯಂತ ಶಿವಾನಂದದ ರಸ ಆದಾಗ ಶಿಕ್ಷಾ ಪಾದೋದಕ ಕಾಣಿಸ್ತಾ ಇದೆ. ಆ ಸಂತಸ, ಆ ಜ್ಞಾನಾನಂದಗಳ ಹೊಂದಾಣಿಕೆಯನ್ನು ಅನುಭವತಗೊಳಿಸಲು ಮನನ ಬೇಕು. ಮನನ ಬೇಕಂದ್ರೆ ಏನು? ಆ ಇಷ್ಟಲಿಂಗವನ್ನ ಕರಹಸ್ತದಲ್ಲಿ ಇಟ್ಟುಕೊಂಡು ಹೊರದೃಷ್ಟಿಯನ್ನ ಇಷ್ಟಲಿಂಗದ ಮೇಲೆ ಕೊಟ್ಟು ಒಳದೃಷ್ಟಿಯನ್ನ ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ಹಾಗೇನೆ ನಿರಂಜನ ಲಿಂಗದ ತನಕ ನಿಧಾನವಾಗಿ ಪ್ರಣವಾಕ್ಷರಗಳ ಮೂಲಕ ಆ ಲಿಂಗಗಳಿಗೆ ನಮನ ಮಾಡುವುದರ ಮೂಲಕ ನಾವು ನಿಧಾನವಾಗಿ ಮೇಲೆ ಹೋಗೋದಿದೆಯಲ್ಲ, ಇದಕ್ಕೆ ಅನುಭವತಗೊಳಿಸಲು ಮನನ ಬೇಕು. ಇಷ್ಟಲಿಂಗದಲ್ಲಿ ನಮ್ಮ ದೃಷ್ಟಿ ನೆಟ್ಟಿರಬೇಕು. ಹಾಗೇನೆ ಒಳದೃಷ್ಟಿಯಿಂದ ಇಡೀ ಪಯಣ ನವವಿಧ ಲಿಂಗಗಳಿಗೆ ನಮ್ದು ಹೋಗ್ಬೇಕಾಗ್ತಾ ಇದೆ. ಆಚಾರ ಲಿಂಗಾದಿ ಹಿಡ್ಕೊಂಡು ನಿರಂಜನ ಲಿಂಗ ಮನನ ಮಾಡುವುದೇ ಶಿಕ್ಷಾ ಪಾದೋದಕ. ದಿನನಿತ್ಯ ಅದನ್ನ ಮನನ ಮಾಡಬೇಕು. ಓಂ ನಂ ನಂ ನಂ
ಓಂ ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ. ಹೀಗೆ ಷಡ್ವಿಧ ಲಿಂಗ ಪ್ರಾರ್ಥನೆ ಅದು 6 ಸಾರಿ ಅನ್ಬೇಕಂತ ಷಣ್ಮುಖ ಶಿವಯೋಗಿಗಳು ತಮ್ಮ ವಚನದಲ್ಲಿ ಹೇಳ್ತಿದ್ದಾರೆ. ಮನನ ಮನನ ಹೀಗೆ ಈ 9 ಲಿಂಗಗಳನ್ನ ಹೊರದೃಷ್ಟಿ ಇಷ್ಟಲಿಂಗದಲ್ಲಿ ಇಟ್ಟುಕೊಂಡು ಒಳದೃಷ್ಟಿಯನ್ನ ನಿಧಾನವಾಗಿ ಮೂಲಾಧಾರ ಚಕ್ರದಿಂದ ಹಿಡಿದು ನಮ್ಮ ನಿರಂಜನ ಲಿಂಗ ಪಶ್ಚಿಮ ಚಕ್ರದ ತರಕ್ಕೆ ಹೋಗೋದಿದೆಯಲ್ಲ, ಅದು ಮನನ. ಇದೇ ಶಿಕ್ಷಾಪಾದೋದಕ. ಇದು ಜ್ಞಾನ ಪ್ರಧಾನವಾಗಿದೆ. ಯಾಕೆ ಹೇಳಿ? ಅಲ್ಲಿ ಜ್ಞಾನ ಇದೆ. ಏನು ಜ್ಞಾನ ಇದೆ? ಆ ಒಂದು ಮೂಲಾಧಾರ ಚಕ್ರದಲ್ಲಿ ಇರುವ ಲಿಂಗ ಯಾವುದು, ಅಲ್ಲಿರುವ ಪ್ರಸಾದ ಯಾವುದು, ಪದಾರ್ಥ ಯಾವುದು, ಹಸ್ತ ಯಾವುದು, ಮುಖ ಯಾವುದು, ಎಲ್ಲ ಜ್ಞಾನ ಇರಬೇಕಾಗ್ತಾ ಇದೆ. ಅದಕ್ಕೆ ಸಕಿಲಗಳ ಅಭ್ಯಸನ ಮಾಡ್ಬೇಕಾಗ್ತಾ ಇದೆ. ಅದಕ್ಕೆ ಏನಂದ್ರೆ, ಇದಕ್ಕೆ ಇಲ್ಲಿ ಸಿಗುವ ಒಂದು ಅನುಭೂತಿಗೆ, ಇಲ್ಲಿರುವ ಸಿಗುವ ಒಂದು ರಸಾನುಭವಕ್ಕೆ ಲಿಂಗ ಪಾದೋದಕ ಅಥವಾ ಮಂತ್ರ ಪಾದೋದಕ ಅಂತಲೂ ಕರೆದ್ರು. ಹೀಗಾಗಿ ಗುರು ಆತ ಬೀಜವಾದ್ರೆ ಶಿಷ್ಯ ಅಂಕುರ. ಗುರು ಏನ್ ಮಾಡ್ತಾನೆ? ನನ್ನಲ್ಲಿ ಆ ಶಿವಯೋಗದ ಬೀಜವನ್ನ ಬಿತ್ತಿ ಬಿಡ್ತಾನೆ. ಆ ಶಿಷ್ಯ ಅದನ್ನ ಅರ್ತಿಕೊಂಡು ವೃಕ್ಷವಾಗಿ ಮೇಲೆ ಎತ್ಕೊಳ್ತಾನೆ, ಪುಟದೇಳ್ತಾನೆ ಮೇಲೆ. ಗುರು ಬೀಜವಾದ್ರೆ ಶಿಷ್ಯ ಅಂಕುರ ಆಗಿಬಿಡ್ತಾನೆ. ಈ ಚಿತ್ರದಲ್ಲಿ ನೀವು ನೋಡಬಹುದು. ಗುರು ಬೀಜ ಬಿತ್ತೋದಷ್ಟೇ ಕೆಲಸ ಅವನಿಗೆ. ಅವನ್ನೆಲ್ಲ ಹೇಳ್ಕೊಡ್ತಾನೆ, ಇವನಿಗೆ ದೀಕ್ಷೆ ಕೊಡ್ತಾನೆ. ಹೇಗಿದೆ ಶಿವಯೋಗ, ಹೇಗೆ ನೀನು ಆರಂಭಿಸಬೇಕು, ಭಕ್ತ ಸ್ಥಳದಿಂದ ಹೇಗೆ ನೀನು ಮುನ್ನಡೆಯಬೇಕು, ಅದನ್ನೆಲ್ಲ ಬೀಜ ಬಿತ್ತುತ್ತಾನೆ. ಮುಂದೆ ವೃಕ್ಷವಾಗಿ ಬೆಳೆಯುವ ಒಂದು ದೊಡ್ಡ ಜವಾಬ್ದಾರಿ ಶಿಷ್ಯನ ಮೇಲೆ ಆಗ್ತಾ ಇದೆ, ಶಿಷ್ಯನ ಮೇಲೆ ಇರ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಅವನು ಮುಂದೆ ಹೋಗಬೇಕು. ಅದಕ್ಕೆ ಗುರು ಜ್ಞಾನ ಜ್ಯೋತಿ ಆದರೆ ಅದನ್ನು ಸೋಕಿದ ಶಿಷ್ಯನೆಂಬ ಬತ್ತಿ ಜ್ಞಾನ ಜ್ಯೋತಿ ಆಗಬಲ್ಲದು. ಈಗ ಒಂದು ಜ್ಯೋತಿ ಉರಿತಾ ಇರುತ್ತೆ, ಮತ್ತೊಂದು ಜ್ಯೋತಿಯನ್ನ ನೀವು ಹಚ್ಚಬೇಕಾಗಿದೆ ಅಥವಾ ಉರಿಸಬೇಕಾಗಿದೆ. ಅವಾಗ ಏನ್ ಮಾಡ್ತೀರಾ? ಇದೇ ಜ್ಯೋತಿಗೆ ಆ ಬತ್ತಿಯನ್ನ ತಂದು ಸೋಂಕಿಸಿದ್ರೆ ಆ ಒಂದು ದೀಪವು ಜ್ವಲ್ಯಮಾನವಾಗಿ ಉರಿಯೋಕೆ ಆರಂಭವಾಗ್ತಾ ಇದೆ. ಹೀಗಾಗಿ ಗುರು ಜ್ಞಾನ ಜ್ಞಾನ ಜ್ಯೋತಿ ಆತ ಏನ್ ಮಾಡ್ತಾನೆ? ಶಿಷ್ಯನೆಂಬ ಜ್ಯೋತಿಗಳಿಗೆ ತನ್ನ ಬೆಳಕನ್ನು ಕೊಡ್ತಾ ಹೋಗ್ತಾನೆ. ಹೀಗೇನೆ ಆ ಶಿಷ್ಯನ ಮನದಲ್ಲಿ, ಶಿಷ್ಯನ ಮನಸ್ಸಿನಲ್ಲಿ ಶಿವ ಬೀಜವನ್ನ ಬಿತ್ತೋನೆ ಗುರು ಆಗಿದ್ದಾನೆ. ಹೀಗಾಗಿ ಗುರು ಹೇಳಿದ್ದನ್ನ ಈ ಸೇವೆ ಸ್ಥಳಿ ಶಿಷ್ಯನು ದೀಕ್ಷಾಪಾದೋದಕ ಸ್ಥಳದಲ್ಲಿ ಗುರುವಿನೊಂದಿಗೆ ಅಪಾರವಾಗಿ ಬೆರೆತು ಶಿವಾದ್ವೈತ ಜ್ಞಾನ ಹಾಗೂ ನಿರ್ಮಲಾನಂದಗಳ ಸಮರಸವನ್ನ ಈಗ ಇದ್ದಾನೆ. ಅಂದ್ರೆ ಏನು? ಲಿಂಗ ಬೇರೆಯಲ್ಲ, ನಾನು ಬೇರೆಯಲ್ಲ. ಹಾಗೇನೆ ಈ ಶಿವಾನಂದ, ಶಿವಯೋಗದ ಮೂಲಕ ಹೇಗೆ ಆತನ ಆನಂದ ನಿರ್ಮಲಾನಂದ ಆಗ್ತಾ ಇದೆ, ಅವ ಎರಡೂ ಸಮರಸವನ್ನ ಈಗ ಗೊತ್ತಿದೆ. ಈಗ ಅವನಿಗೆ ಆ ಅರಿವು ಈಗ ಮೈಗೂಡಿ ಮಹಾಂತನಾದ ಪರವಸ್ತುವಿನ ಸಾಮರಸ್ಯಕ್ಕೆ ಕಾರಣವಾಗಬೇಕು. ಅದಕ್ಕಾಗಿ 2ನೇ ಹೆಜ್ಜೆ ಏನಂದ್ರೆ, ಇಷ್ಟು ದಿವಸ ಏನು ನಾವು ಅದನ್ನ ಮೊದಲನೇ ಹೆಜ್ಜೆಯಲ್ಲಿ ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇಟ್ಕೊಳ್ತಿದ್ವಿ, ಅದು ಸ್ಥಾಪನ, ಪ್ರತಿಷ್ಠಾಪನ. ಈಗ ಮನನ ಮನನ ಮನನ. ಯಾವ ಮನನ? ಪಂಚಾಕ್ಷರಿ ಮಂತ್ರದ ಮನನ, ಷಡಾಕ್ಷರಿ ಮಂತ್ರದ ನಮನ, ನವಲಿಂಗಗಳ ಪೂಜೆಯ ಒಂದು ವಿಧಾನದ ಅರ್ಚನ. ಇವೆಲ್ಲ ಮನನದಲ್ಲಿ 2ನೇ ಹೆಜ್ಜೆಯಲ್ಲಿ ಬರ್ತಾ ಇದ್ದೇವೆ. ಹೀಗಾಗಿ ಶಿವ ಮತ್ತು ಈ ಶಿವ ಜ್ಞಾನಾನಂದಗಳ ಹೊಂದಾಣಿಕೆಯನ್ನು ಅನುಭೂತಗೊಳಿಸಲು ಮನನ ಬೇಕು. ಅತ್ಯಂತ ಒಂದು ಗಾಢವಾದ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ನೀವು ಆ ಎಲ್ಲಾ ಲಿಂಗಗಳ ಒಂದು ಪೂಜೆಯನ್ನು ಆಗಲೇಬೇಕು. ಆಚಾರ ಲಿಂಗದಿಂದ ಹಿಡಿದು ಆ ಪ್ರಣವಾಕ್ಷರವನ್ನ ನಿಧಾನವಾಗಿ ಅಂದು ನಿರಂಜನ ಲಿಂಗದ ತನಕ ಅದು ಆಗಬೇಕು. ಅದನ್ನ ಶಿಕ್ಷೆ ಅಂತಾರೆ. ಶಿಕ್ಷೆ ಅಂದ್ರೆ ಏನು? ಆ ಶಿಕ್ಷಣ ವಿಧಿ, ಆ ಶಿಕ್ಷಣ ಪದ್ಧತಿಯನ್ನ ನಮಗೆ ಯಾರು ಕೊಟ್ಟಿದ್ದಾರೆ? ಗುರು. ಮನನ ಮಾಡ್ತೀವಲ್ಲ ಆ ಶಿವಯೋಗದಲ್ಲಿ, ಇಷ್ಟಲಿಂಗ ಪೂಜೆಯಲ್ಲಿ, ಇದಕ್ಕೇನಂದ್ರು? ಶಿಕ್ಷಾ ಪಾದೋದಕ ಸ್ಥಳ. ಶಿಕ್ಷೆ ಅಂದ್ರೆ ಶಿಕ್ಷೆ ಅಲ್ಲ, ಶಿಕ್ಷಾ ಅಂದ್ರೆ ಶಿಕ್ಷಕ ಎಂಬ ಶಬ್ದದ ಮೇಲೆ ಶಿಕ್ಷಾ ಬಂದಿದೆ. ಶಿಕ್ಷಕ ಅಂದ್ರೆ ಗುರು. ದೀಕ್ಷಾ ಪಾದೋದಕ ಸ್ಥಳಿಯೇ ಸಾಧಕರಿಗೆ ಕಲಿಸಲು, ಅವರನ್ನ ಪರಿಶಿವನಲ್ಲಿ ಬೆರೆಸಲು ಶಿಕ್ಷಾ ಗುರುವಾಗಿ ವ್ಯವಹರಿಸ್ತಾನೆ. ಅವನು ಸಾಧಕರಲ್ಲಿ ಅದ್ವೈತ ಭಾವನೆಯನ್ನ ನೆಲೆಗೊಳಿಸ್ತಾನೆ. ನೋಡಪ್ಪ, ನೀನು ಬೇರೆಯಲ್ಲ, ನಿನ್ನ ಎದೆಯ ಮೇಲಿರುವಲ್ಲ ಇಷ್ಟಲಿಂಗ ಬೇರೆಯಲ್ಲ. ಆ ಇಷ್ಟಲಿಂಗದ ಮುಖಾಂತರವೇ ನೀನು ಆಂತರ್ಯಕ್ಕಿಳಿದು ಅನೇಕ ನವಲಿಂಗಗಳನ್ನ ನೀನು ನೋಡ್ಬೇಕಾಗಿದೆ ಅನ್ನೋ ಅದ್ವೈತ ಭಾವನೆಯನ್ನ ಆ ಗುರು ಶಿಷ್ಯನಿಗೆ ಹೇಳ್ತಾನೆ. ಶಿಕ್ಷಾ ಪಾದೋದಕ. ಪಾದ ಗುರು ಪ್ಲಸ್ ಶಿಷ್ಯ, ಗುರು ಶಿಷ್ಯ. ಜ್ಞಾನ ಆನಂದಗಳ ಮಿಲನದ ಜ್ಞಾನ. ಉದಕ ಅಂದ್ರೆ ಮನನ, ಶಿಕ್ಷಾ ಸಾಮರಸ್ಯ. ಹೀಗಾಗಿ ಸಾಧಕನು ನಿರ್ಮಲ ಹೃದಯಿಯಾಗಿ ಇಷ್ಟಲಿಂಗ ಪೂಜೆಯ ಶಿವಯೋಗದಲ್ಲಿ ನಿರತನಾಗಿ ಪರಶಿವನ ಸತತ ಮನನ ಮಾಡ್ತಾನೆ. ಅದು ಆಗ್ಬೇಕು ಕೂಡ. ಬೆಳಿಗ್ಗೆ ನಿಮಗೆ ಆದಷ್ಟು ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ಈ ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿ ಆ ಎಲ್ಲ ನವಲಿಂಗಗಳನ್ನ ಮನನ. ಅಲ್ಲಿರುವ ಪ್ರಣವಾಕ್ಷರ ಯಾವುದು, ನಾನು ಯಾವ ಸ್ಥಳದಲ್ಲಿ ನಿಂತು ಯಾವ ಲಿಂಗವನ್ನ ಪೂಜೆ ಮಾಡ್ತಾ ಇದ್ದೀನಿ, ಅಲ್ಲಿರೋ ಪದಾರ್ಥ ಏನು, ನನಗೆ ಸಿಗೋ ಪ್ರಸಾದ ಏನು, ಅದನ್ನೆಲ್ಲ ಮನನ ಮಾಡಬೇಕು. ಅಲ್ಲಿರುವ ಹಸ್ತ ಯಾವುದು, ಹೀಗೆ
ಆಗ ಆಗ ಆ ಮನನ ಮತ್ತು ಶಿವಜ್ಞಾನ ಎರಡೂ ಒಂದೇ ಆಗ್ತಾ ಇವೆ, ಸಮರಸಗೊಳ್ತಾ ಇವೆ. ಈ ಸಾಮರಸ್ಯಾನುಭೂತಿ ಭೂತಿ ಉಳ್ಳವ ಶಿಕ್ಷಾಪಾದಸ್ಥಲಿ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಶಾಸ್ತ್ರಜಾಲಂ ಮಹಾರಣ್ಯಂ ಚಿತ್ತಭ್ರಮಣ ಕಾರಣಂ. ಅಂದ್ರೆ ಶಾಸ್ತ್ರಜಾಲವು ಘೋರ ಅರುಣ್ಯ. ಘೋರ ಅರುಣ್ಯ ಏನಾಯ್ತು ಗೊತ್ತಾ? 12ನೇ ಶತಮಾನದಲ್ಲಿ ಬಂದ್ರು, ಏನೇನು ಶಾಸ್ತ್ರಗಳನ್ನ ಹೇಳಿದ್ರು, ಏನೇನು ವೇದಗಳನ್ನ ಹೇಳಿದ್ರು, ಏನೇನು ಆಗಮಗಳನ್ನ ಹೇಳಿದ್ರು. ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಆ ವ್ರತ ಮಾಡ್ಬೇಕು, ಹೀಗೆ ಸ್ನಾನ ಮಾಡ್ಬೇಕು, ಅವ್ರನ್ನ ಮುಟ್ಸ್ಕೊಳ್ಬಾರ್ದು, ಇವ್ರನ್ನ ಮುಟ್ಸ್ಕೊಳ್ಬಾರ್ದು. ಅದಕ್ಕೆಲ್ಲ ತಮ್ಮದೇ ಆದ ಶ್ಲೋಕಗಳನ್ನ ನಿರ್ಮಿಸಿಬಿಟ್ರು. ಅದಕ್ಕೆ ಏನಂದ್ರು? ಶಾಸ್ತ್ರಜಾಲಂ ಮಹಾರಣ್ಯಂ ಚಿತ್ತಭ್ರಮಣ ಕಾರಣಂ. ಅಂದ್ರೆ ಏನು? ಇದು ಒಂದು ಘೋರ ಅರಣ್ಯ. ವೇದ, ಪುರಾಣ, ವ್ಯಾಕರಣ, ಒಂದು ಎರಡು ಅನೇಕಾನೇಕ ಶಾಸ್ತ್ರಗಳು, ವಿದ್ಯೆಗಳು ಇತ್ಯಾದಿಗಳಿದ್ರೂ ನಮ್ಮ ಶರಣರು ಹೇಳಿದ್ರು, ವಿಶ್ವಾಂತರ್ಯಾಮಿ ಮೂಲ ಪರಮನನ್ನು ಅರಿಯದಿದ್ರೆ ಅದೆಲ್ಲ ನಿಷ್ಫಲ ತಾನೆ. ಏನ್ ಮಾಡೋದಿದೆ? ಅದನ್ನೆಲ್ಲ ಓದಿ ಪುಟಗಟ್ಲೆ ಬರೆದಿಟ್ಟಿದ್ದಾರೆ, ತಗೊಂಡು ಏನ್ ಮಾಡೋದಿದೆ? ಏನಾದ್ರೂ ನಮಗೆ ಅದರಿಂದ ಆಯ್ತಾ? ಇಲ್ಲ, ಅದೆಲ್ಲ ನಿಷ್ಫಲವಾಯಿತು. ಅದಕ್ಕಾಗಿಯೇ ಕರಹಸ್ತದಲ್ಲಿ ಒಂದು ಅರಿವಿನ ಕುರುಹಾಗಿ ಕೊಟ್ರಲ್ಲ ಇಷ್ಟಲಿಂಗವನ್ನ. ಅದಕ್ಕಾಗಿ ಶಿವತತ್ವ ಚಿಂತನೆಯಾಗಬೇಕು. ಅದನ್ನ ಕೊಡೋ ಸಾಮರ್ಥ್ಯ ಕೇವಲ ಗುರುವಿಗಿದೆ. ಅಥವಾ ಗುರು ಇಲ್ಲಂದ್ರೆ ದಿನನಿತ್ಯ 8 ಬಂದು ಇಲ್ಲಿ ಕುಳಿತುಕೊಂಡು ಈ ಸ್ವಾನುಭಾವದ ನೆಲೆಯಲ್ಲಿ ಏನ್ ಹೇಳ್ತಿದ್ದಾರೆ ಎಲ್ರು ಅದನ್ನ ಕೇಳೋ ಒಂದು ಸಾಮರ್ಥ್ಯವಾದ್ರೂ ನಮ್ಮಲ್ಲಿರಬೇಕು. ಆ ಒಂದು ಒಂದು ಸಹನಾ ಶಕ್ತಿಯಾದ್ರೂ ನಮ್ಮಲ್ಲಿರಬೇಕು. ಒಂದು ಬೆಳಗು ಇನ್ನೊಂದನ್ನು ಬೆರೆಯುವಾಗ ಅಂದ್ರೆ ಏನು? ಅವರು ಜ್ಞಾನಿಗಳು ಇಲ್ಲಿ ಮಾತಾಡ್ತಿರ್ತಾರಲ್ಲ, ಅವರು ಕೊಡುವ ಬೆಳಗು ಇನ್ನೊಂದನ್ನು ಅಂದ್ರೆ ನನ್ನನ್ನು ಬೆರೆಯುವಾಗ ನನ್ನಲ್ಲಿ ಕತ್ತಲೆಯ ಅಸ್ತಿತ್ವವೇ ಇರೋಲ್ಲ. ಇಲ್ಲಿ ಎಲ್ಲವೂ ಸರಳ ಕನ್ನಡದಲ್ಲಿ ಬರೆದ ವಚನಗಳ ಮೂಲಕವೇ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಭಾಷೆಯ ಗೊತ್ತಿರದ ಭಾಷೆಯಲ್ಲಿ ಇಲ್ಲಿ ಯಾರು ವ್ಯಾಖ್ಯಾನ ಮಾಡೋಲ್ಲ. ಶರಣರು ತಮ್ಮ ಅನುಭವಗಳನ್ನ ಹೊರಸೂಸಿ ನಮ್ಮನ್ನು ಹರಿಸ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ, ಅನುಗ್ರಹಿಸ್ತಾ ಇರ್ತಾರೆ. ನಮ್ಮನ್ನು ಹರಿಸುವಾಗ ಅವರ ಸಂಘದಲ್ಲಿಯ ಶಿಷ್ಯರ ಅಜ್ಞಾನದ ಕತ್ತಲು ಮಾಯವಾಗ್ತಾ ಇದೆ. ಹೀಗಾಗಿ ದಿನನಿತ್ಯದ ಒಂದು ಜಂಜಾಟದಲ್ಲಿ ತೊಡಗಿ ನಾವು ಈ ಸಾಯಂಕಾಲ ಇಲ್ಲೇನು ಬಂದು ಕೊಡ್ತೀವಲ್ಲ, ಅವಾಗ ಏನಾಗುತ್ತೆ? ಶಿಷ್ಯರ ಅಜ್ಞಾನದ ಕತ್ತಲು ಮಾಯವಾಗ್ತಾ ಇದೆ. ಒಂದೇ ವಚನ ಸಾಕು. ಆವತ್ತಿನ ಒಂದು ವಚನ ನಮ್ಮನ್ನ ಮತ್ತೆ ಆ ಶಿವಜ್ಞಾನದತ್ತ, ಶಿವಯೋಗದತ್ತ ಒಯ್ತಾ ಇದೆ. ಅಂತಹ ಒಂದು ಸುಜ್ಞಾನವಂದ ನಮ್ಮ ಹೃದಯದಲ್ಲಿ ಬೆಳಗೋಕೆ ಈ ತರದ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಾಗಲೇಬೇಕು. ಅದರಿಂದ ಪರವಸ್ತುವನ್ನ ತನ್ನ ಅಂತರಂಗದಲ್ಲಿ ಕಂಡು ಅದನ್ನೇ ನಿತ್ಯ ಮನನ ಮಾಡುವುದೇ ಶಿಕ್ಷೆಯಾಗಿದೆ. ಪರವಸ್ತುವನ್ನ ತನ್ನ ಅಂತರಂಗದಲ್ಲಿ ಏನು? ಆಚಾರಲಿಂಗವಾಗಿ ಕಾಣಬೇಕು, ಅವನ್ನ ಗುರುಲಿಂಗವಾಗಿ ಕಾಣಬೇಕು, ಜಂಗಮಲಿಂಗವಾಗಿ ಕಾಣಬೇಕು, ಶಿವಲಿಂಗವಾಗಿ ಕಾಣಬೇಕು, ಜಂಗಮಲಿಂಗವಾಗಿ ಕಾಣಬೇಕು, ಹಾಗೇನೆ ಪ್ರಸಾದಲಿಂಗವಾಗಿ ಕಾಣಬೇಕು, ಮಹಾಲಿಂಗವಾಗಿ ಕಾಣಬೇಕು, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗವಾಗಿ ಆತನನ್ನ ಕಾಣೋದಿದೆಯಲ್ಲ, ಅದೇ ಶಿಕ್ಷೆಯಾಗಿದೆ. ಹೀಗೆ ಮನನ ಮಾಡುವ ಮಹಾನುಭಾವಿಯೇ ಶಿಕ್ಷಾಪಾದದ ಸ್ಥಳಿ ಅಂತಾನೆ. ಅದನ್ನ ಸಿದ್ದರಾಮ ಶಿವಯೋಗಿಗಳು ಸುಂದರವಾಗಿ ಹೇಳ್ತಾ ಇದ್ದಾರೆ. ಆ ವಚನವನ್ನ ಭೃಂಗೀಶನ ಓದಿ ನೋಡೋಣ, ಸಿದ್ದರಾಮೇಶ್ವರ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ದರಾಮೇಶ್ವರರ ವಚನ. ಎಲ್ಲರಿಗೂ ಶರಣಾರ್ಥಿ. ಬೆಳಗು ಬೆಳಗು ಹಳಚು ಅಲ್ಲನ ಕತ್ತಲೆ ಉಳಿಯಬಲ್ಲದೆ ಅಯ್ಯ. ಶರಣರು ಮಹಾನುಭಾವ ಗೋಷ್ಠಿಯ ಮಾಡುವಲ್ಲಿ ಸಂಘದೊಳಿದ್ದವರ ಅಜ್ಞಾನ ಉಳಿದು ನಿಜವನೈದುವರಯ್ಯ. ನಿಮ್ಮ ಮಹಾನುಭಾವದ ಸೋಂಕಿನ ಸೆರಗಿನೊಳಗಿದ್ದು ನಾನು ಪರಮ ಸುಖಿಯಾಗಿ ಮಡಿವಾಳನ ಪಾದದಲ್ಲಿ ಮನಮಗ್ನವಾದಿನೋ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1265. ಆಲಿಸಿದ ಸರ್ವರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಶರಣು. ಮಡಿವಾಳನ ಪಾದದಲ್ಲಿ ಅಂದ್ರೆ ಯಾರು? ಈ ವಚನದಲ್ಲಿ ಮಡಿವಾಳನ ಪಾದದಲ್ಲಿ ಅಂತ ಒಂದು ಶಬ್ದ ಬರ್ತಾ ಇದೆ. ಮಡಿವಾಳ ಮಾಚಿ ದೇವರ ಪಾದದ. ನೋಡಿ, ಈಗ ನಾವು ಈ ಧರ್ಮ, ಜಾತಿ, ಅದು ಇದು ಮಾತಾಡ್ತಾ ಇದ್ದೀವಿ. ಸಿದ್ದರಾಮೇಶ್ವರು ಒಬ್ಬ ಮಹಾ ಶಿವಯೋಗಿಗಳು. ನಾನು ಪರಮ ಸುಖಿಯಾಗಿ ಮಡಿವಾಳನ ಪಾದದಲ್ಲಿ ಮನಮಗ್ನವಾದೇನೆ ಅನ್ನೋದೆಲ್ಲ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಎಷ್ಟು ಮಡಿವಾಳ ಮಾಚಯ್ಯನವರಿಗೆ ಗೌರವ ಕೊಡ್ತಾ ಇದ್ದಾರೆ. ಒಬ್ಬರು ಶಿವಯೋಗಿಯಾಗಿ ನಾನು ಪರಮ ಶಿಖಿಯಾಗಿ ಮಡಿವಾಳನ ಪಾದದಲ್ಲಿ ಮನಮಗ್ನನಾದೇನು ಅಂತ ಹೇಳೋದಿದೆಯಲ್ಲ, ಅದನ್ನ ಗಮನಿಸಬೇಕು. ಯಾಕೆ? ಬೆಳಕನ್ನು ಕುಡಿದಾಗ ಕತ್ತಲೆ ಹೇಗಾಗುತ್ತೆ ಹೇಳಿ? ಆ ಸ್ವಾನುಭಾವದ ನೆಲೆಯಲ್ಲಿ ಮಾಡ್ತಾ ಇರೋದು ಅದನ್ನೇ. ಬೆಳಕು, ಎಲ್ರೂ ಬೆಳಕು ಕೊಡೋದು.
ನನ್ನಲ್ಲೂ ಬೆಳಗಿದೆ. ಇಬ್ಬರಲ್ಲೂ ಬೆಳಕು ಬೆಳಕು ಕೂಡಿದಾಗ ಕತ್ತಲೆ ಹೇಗೆ ಉಳಿಯುತ್ತೆ ಹೇಳಿ? ಅಲ್ಲಿ ಬೆಳಕು ಕತ್ತಲೆಯಾಗಿ ಉಳಿಯೋಲ್ಲ. ಹೀಗಾಗಿ ಶರಣರು ಶಿವಾನುಭವ ಗೋಷ್ಠಿಯನ್ನು ಮಾಡ್ತಾ ಇರುವಾಗ ಅದರಲ್ಲಿ ಭಾಗವಹಿಸಿದವರು ಅಜ್ಞಾನವನ್ನ ಅಳಿದು ನಿಜ ಶಿವಜ್ಞಾನವನ್ನ ಸಂಪಾದಿಸಿಕೊಳ್ತಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ನಮ್ಮ ಸಿದ್ದರಾಮೇಶ್ವರ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಶರಣರು ಮಹಾನುಭಾವ ಗೋಷ್ಠಿಯ ಮಾಡುವಲ್ಲಿ ಸಂಘದೊಳಿದ್ದವರ ಅಜ್ಞಾನವಳಿದು. ಹೀಗಾಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇವೆ. ಏನ್ ಹೊಸದು ಹೇಳ್ತಾ ಇರ್ತಾರೆ? ಈ ವಚನದಲ್ಲಿ ಏನಿದೆ? ಸಂಘದೊಳಿದ್ದವರ ಅಜ್ಞಾನವಳಿದು ನಿಜವನೈದುವರಯ್ಯ, ನಿಜವನೈದುವರಯ್ಯ. ನಿಜ ಶಿವಜ್ಞಾನವನ್ನ ಕೊಡ್ತಾರೆ ಅವರು. ಅದಕ್ಕಾಗಿ ಬಂದ್ರು ಯಾರು? ನಮ್ಮ ಸಿದ್ದರಾಮೇಶ್ವರ ಶಿವಯೋಗಿಗಳು ಬಂದು ಮಡಿವಾಳ ಮಾಚಿದೇವರ ವಚನಗಳನ್ನ, ಅವರ ಅನುಭವವನ್ನ ಕೇಳಿ ನಾನು ಪರಮ ಸುಖಿಯಾಗಿ ಮಡಿವಾಳನ ಪಾದದಲ್ಲಿ ಮನಮಗ್ನವಾದಿದ್ದೆನು ಅನ್ನೋದು ಹೇಳೋದಿದೆಯಲ್ಲ. ನಮ್ಮ ಶರಣರಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ನಾನು ಬೇರೆ, ಅವರು ಬೇರೆ, ಅವರು ಉತ್ತಂಗ ಸ್ಥಿತಿಯಲ್ಲಿದ್ದಾರೆ, ಇವರು ಕೆಳಗಿನ ಸ್ಥಿತಿ, ಏನೇನೇನು ಇರಲಿಲ್ಲ. ಅದು ನಮಗೂ ಅನ್ವಯವಾಗ್ತಾ ಇದೆ. ನಾವು ಎಂದೂ ಅದನ್ನ ಪರಿಗಣಿಸಬಾರದು ಅಂತ ಹೇಳ್ತಾ ಗಜೇಶ ಮಸನಯ್ಯನವರ ಒಂದು ಸುಂದರ ವಚನ ಬರ್ತಾ ಇದೆ. ಓದಿ ನೋಡೋಣ ಯಾರಾದ್ರೂ. ಅನಂತ ಅನಂತ ಕಾಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರು ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಗಣೇಶ ಬಸವಣ್ಣನವರ ವಚನ. ಅನಂತ ಅನಂತ ಕಾಲ ನಿತ್ಯವೆಂಬರಿ ಸಂಸಾರ. ಸಂಸಾರ ಎಂಬುದು ಹುಸಿ ಕಂಡ ಎಲ್ಲವೋ. ಇಂದಿನಿಂದಿನ ಸುಖ ಇಂದಿಗೆ ಪರಿಣಾಮ. ದಿನ ದಿನದ ಸುಖ ಹುಸಿ ಕಂಡ ಎಲ್ಲವೋ. ಘನವನೆಂಬ ರೂಪಿಂಗೆ ರತಿ ಇಲ್ಲಯ್ಯ. ಮಹಾಲಿಂಗ ಗಜೇಶ್ವರನಲ್ಲಿ ತಿಳಿದು ನೋಡ ಎಲ್ಲವೋ. ಸಮಗ್ರ ವಚನ ಸಂಪುಟ 7, ವಚನದ ಸಂಖ್ಯೆ 196. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಶರಣು ಮಂಗಲಕ. ಶರಣ. ಇಲ್ಲಿ ಶರಣುಕ ನೋಡಿ, ಅನಂತ ಅನಂತ ಕಾಲ ನಿತ್ಯವೆಂಬರಿ ಸಂಸಾರ. ದೀರ್ಘಕಾಲದಿಂದ ಸಂಸಾರವನ್ನೇ ಸತ್ಯವೆಂದು ತಿಳಿದು ಅದರ ಮಾಯಾಪಾಶದಲ್ಲಿ ನಾನು ನೀವು ಎಲ್ಲರೂ ಬಂಧಿತರಾದರು. ಆದರೆ ಅದು ಹುಸಿಯಾಗಿದೆ. ಅದರಲ್ಲಿ ಸಿಗುವ ಸುಖ ಕ್ಷಣಿಕವಾದದ್ದು ಮತ್ತು ಮಿಥ್ಯವಾದದ್ದು. ಆದರೆ ಶಿವಯೋಗಿಯು ನಿರೂಪಿಯಾದ ನಿರಾಕಾರವಾದ ಪರವಸ್ತುವಿನಲ್ಲಿ ಸಮರತಿಯಿಂದ ಕೂಡ್ಕೊಳ್ತಾನೆ. ಆದ್ದರಿಂದ ಯಾವುದು ಸತ್ಯ ಯಾವುದು ಮಿಥ್ಯ ಎಂಬುದನ್ನು ನಾವು ಅರಿಬೇಕಾಗ್ತಾ ಇದೆ. ಅಖಂಡ ಪರವಸ್ತು ನಾನು ಮೇಲಿನ ಮೇಲೆ ಹೇಳೋ ಹಾಗೆ ದೇಶ ಕಾಲ ವಸ್ತುಗಳಿಂದ ಅವಚ್ಛಿನ್ನವಾಗಿದೆ. ಯಾವುದಕ್ಕೆ ಅಂತವಿಲ್ಲವೋ ಅದಕ್ಕೆ ಭೂಮಾ ಅಂತ ಕರೀತಾರೆ. ಅದರಲ್ಲಿ ಶಿವ ಸುಖ ಇರ್ತಾ ಇದೆ. ಅಲ್ಪದರಲ್ಲಿ ಸುಖ ಇರೋಲ್ಲ, ಅದು ಕ್ಷಣಿಕವಾಗಿರ್ತಾ ಇದೆ. ಎಲ್ಲಿ ಅನ್ಯವನ್ನು ಕಾಣನು ಕೇಳನು ತಿಳಿಯನು ಅದು ಭೂಮಾ ಎನಿಸುವುದು. ಎಲ್ಲಿ ಅನ್ನವನ್ನು ಕಾಣುವನು ಕೇಳುವನು ತಿಳಿಯುವನು ಅದು ಅಲ್ಪವಾದುದು. ಅಲ್ಪವು ದುಃಖದಾಯಕ ಮತ್ತು ವಿನಾಶಿಯಾಗ್ತಾ ಇರ್ತದೆ. ಈ ಭೂಮ ಶಿವ ಸುಖ ಸಾಗರವಾಗಿದೆ. ಈ ತತ್ವವನ್ನು ಅನುಸಂಧಾನಿಸಿ ನಿತ್ಯ ಚಿಂತಿಸಿ ದೃಢಗಂಡವನು ಅಲ್ಲಿಯೇ ಸ್ಥಿರಚಿತ್ತವುಳ್ಳವನು ನೈಜ ಸಾಧಕನೆನಿಸುವನು. ಆತನೇ ಶಿಕ್ಷಾಸ್ಥಲಿ. ಅಖಂಡ ಪರವಸ್ತುವನ್ನೇ ಕಂಡು ಶಿವಾನಂದ ಸಾಗರದಲ್ಲಿ ಈಜಿ ನಲಿಯುವ ಶಿವಯೋಗಿಯು ಬೇರೆ ವಿಷಯದತ್ತ ಎಳಿಸೋದಿಲ್ಲ. ಆತನು ಭೂಮಾದಿಂದ ಹೊರತಾಗಿರುವ ಅನಂತ ಲೌಕಿಕ ವೈಭವೋಪೇತ ಜಗದ ಬಾಳೆಲ್ಲ ಬರಿದು ಈ ಲೌಕಿಕ ಜಗತ್ತೆಲ್ಲ ಸುಮ್ಮನೆ ಕಣ್ಣಿಗೆ ಕಾಣಿಸುತ್ತೆ ಹೊರತು ಅದು ವಿಶಾಲವಾಗಿಲ್ಲ. ಆ ಲೋಕವೇ ಬೇರೆ ಅಂತ ಅವನಿಗೆ ಗೊತ್ತಾಗಿದೆ. ದಿನ ದಿನದ ಸುಖ ಹುಸಿ ಕಂಡ ಎಲ್ಲವೂ ಘನಘನವೆಂಬ ರೂಪಿಂಗೆ ರತಿ ಇಲ್ಲಯ್ಯ ಅಂತ ಗಜೇಶ ಮಸನಯ್ಯನವರು ಅದನ್ನೇ ಹೇಳ್ತಿದ್ದಾರೆ. ಈಗ ಜಕ್ಕಣ್ಣಯ್ಯನವರ ಒಂದು ವಚನ ಬರ್ತಾ ಇದೆ ಸರ್ವಾಂಗ ಪಟ್ಟಣದೊಳಗೆ. ಓದಿ. ಓಂ ಶ್ರೀ ಗುರು ಬಸವಲಿಂಗ. ಸರ್ವರಿಗೂ ಭಕ್ತಿಯ ಸರ್ವಾಂಗಗಳಿಗೆ 5 ಮೊದಲೇ ಇದ್ದೇನೆ. ಸರ್ವಾಂಗದೊಳಗೆ ಅದು ಈಶ್ವರರೆಂಬ 4 ಕಂಬ ಬಂಧಿಸಿ ಆಕಾಶ ಎಂಬ ಚಕ್ರವಂಗೈದು ಕಾಮ ಕ್ರೋಧ ಲೋಭ ಮೋಹ ಮತ್ಸರ ಎಂಬ 6 ಕಟ್ಟಿ ಆನಶಿಂಗವೆಂಬ ಹಾಲುಗಂಬ ಮಹೇಶ್ವರನ ಪರಿಗುಣನಿಕ್ಕಿ ಮಹಾಪ್ರಸಾದವ ನೆಲೆಯಗೊಂಡು ಪ್ರಾಣಲಿಂಗಿ ಎಂಬ ಸಂಗಮಲಿಂಗ ದೇವರು ಪ್ರಸಾದಲಿಂಗ ದೇವರು ಈ 5 ಹೋಯ್ತಿದೆ. ಎಲ್ಲೈತಪ್ಪ? ಕಾಣಿಸ್ತಾ ಇದೆ ಅಕ್ಕ ನಿಮ್ಗೆ? ಇಲ್ಲ ಕಾಣಿಸ್ತಾ ಇದ್ದೀರಿ. ಯಾಕೋ ಇದು ಮ್ಯೂಟ್ ಆಯ್ತರದು. ಹೇಳಿ. ಹೇಳಿ. ಪ್ರಾಣಲಿಂಗಿ ಎಂಬ ತುಪ್ಪವನ್ನೆರೆದು ಒಂದ್ ನಿಮಿಷ ರೀ, ಒಂದ್ ನಿಮಿಷ ಯಾಕೋ ಬರ್ತಾ ಇಲ್ಲ, ದೊಡ್ಡದಾಗ್ತಾ ಇಲ್ಲ.
ಬಂತ್ರಿ. ಜಂಗಮಲಿಂಗ ದೇವರು, ಪ್ರಸಾದ ಲಿಂಗ ದೇವರು, ಈ ಐವರು ಮದಲಿಂಗನ ಕೂಡ ಭೂಮಾ ಸವಿಯೂಟವ ಸವಿತಿರ್ಪರು ನೋಡ. 5 ಮೊದಲಿಗಿತ್ತೇರಿಗೂ ಮೊದಲಿಂಗಂಗು ಶೇಷೆಯ ನಿಕ್ಕಿ ನಮ ಶಿವಾಯವೆಂಬ ಪಂಚದೀಪವ ಬೆಳಗಿ ಓಂ ನಮ ಶಿವಾಯ ಎಂಬ ಬರೆದಿದ್ದೇನಯ್ಯ ಝೇಂಕಾರ ನಿಜಲಿಂಗ ಪ್ರಭುವೆ ಅಂತ ಹೇಳ್ತಾರೆ. ವಚನ ಸಮಗ್ರ ವಚನ ಸಂಪುಟ 10, ವಚನದ ಸಂಖ್ಯೆ 947. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ಇಲ್ಲಿ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸರ್ವಾಂಗ ಪಟ್ಟಣದೊಳಗೆ ಅಂದ್ರೆ ನನ್ನ ದೇಹದೊಳಗೆ 5 ಮೊದಲಗಿತ್ತೇರಿಗೆ ಒಬ್ಬ ಮದಲಿಂಗ ನೋಡ. ಈ ಚಿತ್ರ ಕಾಣಿಸ್ತಾ ಇದೆ ಎಲ್ರಿಗೂ? ಕಾಣಿಸ್ತಾ ಇದೆ ನೋಡಿ. ಇಲ್ಲಿ 5 ಮದುವನಿಗಿತ್ತಿಯರಿದ್ದಾರೆ, 5 ಜನ ಹೆಣ್ಮಕ್ಳು ನಿಂತ್ಕೊಂಡಿದ್ದಾರೆ. ಸರ್ವಾಂಗ ಪಟ್ಟಣದೊಳಗೆ 5 ಮೊದಲಗಿತ್ತೇರು ಅಂದ್ರೆ ಯಾರು? ಪಂಚೇಂದ್ರಿಯಗಳಪ್ಪವ್ರೆ. ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಪಂಚ ಮಹಾಭೂತಗಳು ಅಂತಾನು ಇಟ್ಕೊಳ್ಳಿ, ಅಥವಾ ಜ್ಞಾನೇಂದ್ರಿಯ ಇಟ್ಕೊಳ್ಳಿ, ಕರ್ಮೇಂದ್ರಿಯ ಇಟ್ಟು. ಈ 5 ಮದುವನಗಿತ್ತಿಯರಿಗೆ ಮದಲಿಂಗ ಯಾರಂದ್ರೆ ಇಷ್ಟಲಿಂಗ. ಒಬ್ಬ ಮದಲಿಂಗ. 5 ಮದುವನಗಿತ್ತಿಯರು, ಒಬ್ಬ ಇಷ್ಟಲಿಂಗ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರೆಂಬ 4 ಕಂಬವ ನಿಲ್ಲಿಸಿ. 4 ಕಂಬಗಳನ್ನೆಲ್ಲ ನಿಲ್ಲಿಸಿದ್ದಾರೆ ನೋಡಿ. ಇಲ್ಲಿ ಕಾಣಿಸುತ್ತಾ ಇವ್ರ ತಲೆ ಮೇಲೆ ನೋಡಿ, 1 2 3 4. ಯಾರು ಇವರು? ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ. ಬ್ರಹ್ಮ ಎಲ್ಲಿದೆ? ಬ್ರಹ್ಮತತ್ವ ಆಧಾರ ಚಕ್ರದೊಳಗೆ. ಭಕ್ತ ಸ್ಥಳ. ವಿಷ್ಣುದ ಎಲ್ಲಿ? ಮಹೇಶ್ವರ ಸ್ಥಳ. ಯಾವ ಸ್ಥಳ? ಮಹೇಶ್ವರ ಸ್ಥಳದಲ್ಲಿ. ಮಹೇಶ್ವರ ಸ್ಥಳ. ರುದ್ರ? ಶಿವಲಿಂಗ. ಪ್ರಸಾದಿ ಸ್ಥಳ. ಈಶ್ವರ? ಜಂಗಮಲಿಂಗ. ಇವು 4 ಕಂಬಗಳನ್ನ ನಿಲ್ಲಿಸಿದ್ದಾರೆ. ಆಕಾಶವೆಂಬ ಚಪ್ಪರ, ಇದ್ ಮೇಲೆ ಆಕಾಶ ಇದೆಯಲ್ಲ, ಈ ಚಪ್ಪರ ಕಟ್ಟಿದ್ದಾರೆ. ಇಲ್ಲೆಲ್ಲ ತೋರಣ ಕಾಣಿಸ್ತದೆಯಲ್ಲ ನಿಮಗೆ. ಆಕಾಶವೆಂಬ ಈ ಬಟ್ಟೆ ಕಟ್ಟಿದ್ದಾರೆ ನೋಡಿ. ಆಕಾಶವೆಂಬ ಚಪ್ಪರವಂಗ. ಇದು ಮದುವೆಯಲ್ಲೆಲ್ಲ ಹಂದಿರ ಹಾಕ್ತಾರಲ್ಲ, ಅದು ಆಕಾಶವೆಂಬ ಚಪ್ಪರವಂಗ. ಇದು ಅರಿಷಡ್ವರ್ಗಗಳ ತೋರಣ ಕಟ್ಟಿದ್ದಾರೆ ನೋಡಿ. ಅರಿಷಡ್ವರ್ಗಗಳ ತೋರಣ. ಅರಿಷಡ್ವರ್ಗಗಳು ನಿಮ್ಗೆ ಗೊತ್ತು ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ 6 ತೊಂಡಲಂಗಳ ಕಟ್ಟಿ. ತೊಂಡಲಂಗಳ ಅಂದ್ರೆ ನೋಡಿ, ಎಲ್ಲ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ 1 2 3 4 5 ತೊಂಡಲ ಅಂದ್ರೆ ಈಗ ಗೊಂಚಲ ಬಿಡೋದು. ಇದಕ್ಕೆ ಅರಿಷಡ್ವರ್ಗಗಳನ್ನ ತೋರಣ ಬಿಟ್ಟಿದ್ದಾರೆ. ಮುಂದೆ ಜ್ಞಾನ ಶೃಂಗಾರವೆಂಬ ಹಾಲುಗಂಬವ ಕಟ್ಟಿ. ಜ್ಞಾನ ಶೃಂಗಾರ, ಹಾಲುಗಂಬ ತರ್ತಾರೆ ಗೊತ್ತಾ ಮದುವೆಯಲ್ಲಿ? ಆ ಹಾಲುಗಂಬ ಅಂದ್ರೆ ಜ್ಞಾನ ಶೃಂಗಾರ. ಯಾವ ಜ್ಞಾನ ಶೃಂಗಾರ ಆಗ್ಬೇಕು? ಯಾವ ಜ್ಞಾನ ಬೇಕಾಗಿದೆ? ಶಿವಜ್ಞಾನ. ಶಿವಜ್ಞಾನ ಶೃಂಗಾರ ಮಾಡಬೇಕು. ಜ್ಞಾನ ಶೃಂಗಾರವೆಂಬ ಹಾಲಗಂಬವ ನಿಲ್ಲಿಸಿ ಭಕ್ತನೆಂಬ ಅಡ್ಡನಿಗೆಯ ಮೇಲೆ. ಇದು ಗೊತ್ತಾ ನಿಮ್ಗೆ? ಅಡ್ಡನಿಗೆ ನಿಮ್ ಕಡೆ ಎಲ್ಲಾದ್ರೂ ನೋಡಿದಿರಾ ಯಾರಾದ್ರೂ ಇದನ್ನ ಅಡ್ಡನಿಗೆನ? ಯಾಕೆ? ಇದ್ರ ಮೇಲೆ ಆರತಿ ಇಡ್ತಾರೆ. ನೆಲದ ಮೇಲೆ ಇಡಬೇಡಿ, ಈ ಅಡ್ಡನಿಗೆ ಮೇಲೆ ಇಡಿ ಅಂತಾರೆ ಆರ್ತಿನ. ಆರ್ತಿ ಏನಂದ್ರೆ ಅದು ಶಿವಜ್ಞಾನದ ಸಂಕೇತ. ಅದನ್ನ ನೆಲದ ಮೇಲೆ ಇಡಬಾರ್ದು, ಅದನ್ನ ಈ ಅಡ್ಡನಿಗೆ ಮೇಲೆ ಇಡಬೇಕು. ಅಡ್ಡನಿಗೆ ಯಾರು? ಭಕ್ತ. ನನ್ನ ಮೇಲೆ ಆ ಶಿವಜ್ಞಾನವನ್ನ ಇಡಬೇಕು, ನೆಲಕ್ಕಿಡಬಾರದು. ಅದನ್ನ ಹೇಳ್ಬೇಕಾಗಿದೆ. ಭಕ್ತನೆಂಬ ಅಡ್ಡನಿಗೆಯ ಮೇಲೆ ಮಹೇಶ್ವರನೆಂಬ ಹರಿವಾನವನಿಕ್ಕಿ. ತಾಟು. ಹರಿವಾನ ಅಂದ್ರೆ ತಾಟು. ಈ ಅಡ್ಡನಿಗೆ ಮೇಲೆ ಇಡಬೇಕು. ಯಾವ ತಟ್ಟೆಯನ್ನಿಡಬೇಕು? ಯಾವ ತಟ್ಟೆಯನ್ನಿಡಬೇಕು? ಮಹೇಶ್ವರನೆಂಬ ತಟ್ಟೆಯನ್ನು ಇಡಬೇಕು. ಮಹೇಶ್ವರನೆಂಬ ಹರಿವಾನವನಿಕ್ಕಿ ಮಹಾಪ್ರಸಾದವ ನೆಲೆಯಗೊಂಡು. ಇಲ್ಲಿ ನೀವು ಮಹಾಪ್ರಸಾದವನ್ನ, ನೀವೇನು ಅನ್ನ ಮಾಡಿರ್ತೀರೋ, ಏನಾದ್ರೂ ಮಾಡಿರ್ತೀರಲ್ಲ, ಆ ಅನ್ನವನ್ನ ಈ ತಟ್ಟೆಯಲ್ಲಿ ಹಾಕಿ ಅದು ಮಹಾಪ್ರಸಾದವಾಗಿ ಅಲ್ಲಿ ಏನ್ ಹಾಕ್ತಾ ಇದೆ ಮುಂದೆ ಅಲ್ಲಿಗೆ ಮುಗಿಯೋಲ್ಲ. ಮಹಾಪ್ರಸಾದವ ನೆಲೆಯಗೊಂಡು ಪ್ರಾಣಲಿಂಗಿ ಎಂಬ ತುಪ್ಪ ಹಾಕ್ಬೇಕು ಅದಕ್ಕೆ. ಈ ಅನ್ನ ಏನ್ ಹಾಕ್ತಿರಲ್ಲ, ಇದಕ್ಕೆ ಪ್ರಾಣಲಿಂಗಿ ಎಂಬ ತುಪ್ಪವನ್ನು ಹಾಕಿ ಶರಣನೆಂಬ ಸಕ್ಕರೆ ಹಾಕ್ಬೇಕು. ನೋಡಿ, ಇವೆಲ್ಲ ಸ್ಥಳಗಳು ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಭಕ್ತ, ಮಹೇಶ, ಪ್ರಾಣಲಿಂಗಿ, ಶರಣ, ಇವೆಲ್ಲ ಸ್ಥಳಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಶರಣನೆಂಬ ಸಕ್ಕರೆಯನ್ನ ತಳೆದು ಆಚಾರಲಿಂಗ ದೇವರು, ಗುರುಲಿಂಗ ದೇವರು, ಶಿವಲಿಂಗ ದೇವರು, ಜಂಗಮಲಿಂಗ ದೇವರು, ಪ್ರಸಾದಲಿಂಗ ದೇವರು, ಈ 5 ಆಚಾರಲಿಂಗ, ಮುಂದೆ ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಹಾಗೇನೆ ಕೊನೆಗೆ ಪ್ರಸಾದಲಿಂಗ, ಈ 5 ಆ ಮದಲಿಂಗನ ಕೂಡ ಭೂಮಾಸವಿ ಊಟ ಅಂದ್ರೆ ಇದೆಲ್ಲ ಅನ್ನ, ತುಪ್ಪ, ಸಕ್ಕರೆ ಇರುವ ಒಂದು ಪಾಯಸವನ್ನ
ಅಕ್ಕಿಯ ಪಾಯಸವನ್ನ ಭೂಮಾ ಸವಿಯೂಟವ ಸವಿಯೂರ್ತಿರುಪರು ನೋಡ. 5 ಮೊದಲಗಿತ್ತೇರಿಗೂ ಮದಲಿಂಗಗೂ ಶೇಷೆಯ ನಿಕ್ಕಿ. ಶೇಷೆ ಅಂದ್ರೆ ಏನು? ಶೇಷೆಯ ನಿಕ್ಕಿ ಅಂದ್ರೆ ಏನು? ಹಾ, ನೀವು ಕಂಬಳಿ ಹಾಸಿ ಗಂಡ ಹೆಂಡತಿ ಕುಡ್ಕೋಕ್ಕಿಂತ ಮುಂಚೆ ನೀವು ಹೆಣ್ಮಕ್ಳು ಹಾಕ್ತಿರಲ್ಲ, ಹಾ ಅದಕ್ಕೆ ಅದಕ್ಕೆ ಶೇಷೆಯ ನಿಕ್ಕಿ ಅಂತಾರೆ. ಈ 5 ಜನ ಏನಿದಾರಲ್ಲ, ಇವರು 5 ಜನ ಈ ಮಧುವನಿಗಿತ್ತಿಯರು, ಇವರು ಆ ಇಷ್ಟಲಿಂಗ, ಈ 5 ಜನ ಈ ಇಷ್ಟಲಿಂಗದ ಜೊತೆ ಈಗ ಅಲ್ಲಿ ಕುತ್ಕೊಳ್ಳೋರಿದ್ದಾರೆ, ಮಧುವನಿಗಿತ್ತಿಯರು ಮತ್ತು ಇಷ್ಟಲಿಂಗ. ಅದಕ್ಕೆ 5 ಮೊದಲಗಿತ್ತಿಯರಿಗೂ ಮತ್ತು ಆ ಇಷ್ಟಲಿಂಗ ಮದಲಿಂಗಗೂ ಶೇಷೆಯ ನಿಕ್ಕಿ ನಮಃ ಶಿವಾಯವೆಂಬ ಪಂಚದೀಪ ಬೆಳಗ್ಬೇಕಾಗ್ತಾ ಇದೆ ನೋಡಿ. ಓಂ ನಮಃ ಶಿವಾಯವೆಂದು ಬರೆದಿದ್ದೇನಯ್ಯ ಝೇಂಕಾರ ನಿಜಲಿಂಗ ಪ್ರಭುವೇ. ಅರ್ಥ ಆಯ್ತಾ? ಈ ವಚನದ ಅರ್ಥ ತಮಗೆ ಆಯ್ತಾ ಈ ಚಿತ್ರದ ಮೂಲಕ? ಹಾ ನೋಡಿ, ಇಷ್ಟಿದೆ ನೋಡಿ. 5 ಜನ ಅಂದ್ರೆ ಯಾರು? ಅಲ್ಲಿರುವ ಅರಿಷಡ್ ವರ್ಗಗಳ ತೋರಣ ನೋಡಿ, ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಕಂಬಗಳನ್ನ ನೋಡಿ, ಹಾಲ್ಗಂಬ ಯಾವ್ದು ತರಬೇಕು, ಶೇಷೆ ಹೇಗೆ ಹಾಕ್ಬೇಕು, ಅಡ್ಡನಿಗೆ ಅಂದ್ರೆ ಭಕ್ತ ಸ್ಥಳ, ಹರಿವಾನ ಅಂದ್ರೆ ಅದು ಮಹೇಶ ಸ್ಥಳ, ಮುಂದೆ ಮಹಾಪ್ರಸಾದಿ ಸ್ಥಳ, ಹಾಗೇನೆ ಮುಂದೆ ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ, ಈ ತರ ಎಲ್ಲ ಈ ಒಂದು ವಚನದಲ್ಲಿ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಆದಯ್ಯನವರು ಒಂದು ವಚನ ಬರ್ತಾ ಇದೆ, ಓದಿ. ಆಸ್ತಿ ಭಾತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಸ್ತಿ ಭಾತಿ ಪ್ರಿಯವೆಂಬ ತ್ರಿವಾಕ್ಯದಿಂದಲ್ಲವಾದುದಲ್ಲ. ಅಪ್ರಮಾಣ ಅಗೋಚರ ಅತ್ಯತಿಷ್ಠ ಶಾಂಗೂಲ ಅಭೇದ್ಯದಿ ನಾಮ ರೂಪಗಳು ಉಂಟಾದುದಲ್ಲ. ಇದು ಕಾರಣ ಸ್ತ್ರೀಯಲ್ಲ, ಪುರುಷನಲ್ಲ, ನಪುಸಕನಲ್ಲ, ಮೂರ್ತನಲ್ಲ, ಭಾವಿಯಲ್ಲ, ಪ್ರಾಣಿಯಲ್ಲ. ಇದಕ್ಕೆ ಶ್ರುತಿ ನೈವಂಚೋವಾಚ ಸ್ತ್ರೀಯಾನ್. ಬಿಡಿ ಅಕ್ಕ, ಅದ್ ಬಿಡಿ, ನೀವು ಕನ್ನಡದಷ್ಟೇ ಓದಿ. ಹ್ಞೂನ್ರಪ್ಪ. ಅರಿವೇ ತಾನಾಗಿ ಲಿಂಗದಲ್ಲಿ. ಅರಿವೇ ತಾನಾಗಿ ಇಲ್ರಪ್ಪ. ಅರಿವೇ ತಾನಾಗಿ ಲಿಂಗದಲ್ಲಿ ಸಂದು. ಅರಿವೇ ತಾನಾಗಿ ಲಿಂಗದಲ್ಲಿ ಸಂದು ಭೇದವಿಲ್ಲದೆ ಇಪ್ಪರಯ್ಯ ಸೌರಾಷ್ಟ್ರ ಸೋಮೇಶ್ವರ ಸಮಗ್ರ ವಚನ ಸಂಪುಟ 6 ವಚನದ ಸಂಖ್ಯೆ 811. ಶರಣು ಶರಣಾರ್ಥಿಗಳ ಪರ. ಶರಣಕ್ಕ. ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಅಸ್ತಿ ಭಾತಿ ಪ್ರಿಯ ಅಂತ 3 ಶಬ್ದ ಏನಂದ್ರೆ, ಸುಖ ದುಃಖ ಈ ತರಂಗಗಳಿರ್ತಾವೆ. ಏನು ಅದು ಅಸ್ತಿ, ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ಇನ್ನು ಮಾಡ್ಬೇಕು, ಹಾಗೆ ಹೀಗೆ ಅನೇಕ ಸುಖ ದುಃಖಗಳ ತರಂಗ ಎಲ್ಲಿ ಇರ್ತಾವಲ್ಲ ಅಲ್ಲಿ ಶಾಂತಿ ಇರೋದಿಲ್ಲ. ಅಲ್ಲಿ ಸದೈವ ಸಂಘರ್ಷ ಇರ್ತಾ ಇದೆ. ನಾನು ಯಾವಾಗ ಅದನ್ನ ಪಡಿಬೇಕು, ಯಾವಾಗ ನಾನು ಅದನ್ನ ಗಳಿಸ್ಬೇಕು, ಯಾವಾಗ ನಾನು ಅದನ್ನ ತೆಗೆದುಕೊಳ್ಬೇಕು, ಹೊಂದಬೇಕು, ಅದರ ಮಾಲೀಕನಾಗಬೇಕು, ಈ ಸಂಘರ್ಷದಲ್ಲಿಯೇ ನಾವು ಇರ್ತಾ ಇದ್ದೀವಿ. ಎಂತಲೇ ಬಾಹ್ಯ ಈ ಲೌಕಿಕ ಜಗತ್ತು ಆಕರ್ಷಣೆಗಳಿಂದ ಯಾವಾಗಲೂ ದುಃಖದಾಯವಾಗಿ ಇರ್ತಾ ಇದೆ. ಅದರಲ್ಲಿ ನಾವು ಇರ್ತಾ ಇದ್ದೀವಲ್ಲ, ನಾವು ಇರೋದ್ರಿಂದ ನಮ್ಮ ಆಂತರಿಕ ಭಾವನಾ ವಿಶ್ವವು ಏನಾಗ್ತಾ ಇದೆ ಅಂದ್ರೆ ಅಶಾಂತಿಕರವಾಗಿ ಕಾಣ್ತಾ ಇದೆ. ಆದ್ರೆ ನಾವು ಯಾರನ್ನ ಆರಾಧಿಸ್ತಾ ಇದ್ದೀವಿ? ಪರವಸ್ತು. ಅವನಲ್ಲಿ ಯಾವ ವಿಕಾರವೂ ಇಲ್ಲ, ಹೀಗಾಗಿ ಅವನಲ್ಲಿ ಯಾವುದೇ ದುಃಖನೂ ಇಲ್ಲ. ಕೇವಲ ಪ್ರಶಾಂತ ಸಾಗರ ಆತನಲ್ಲಿ ಹರಡುತ್ತಾ ಇದೆ. ಪರವಸ್ತುವಿನಲ್ಲಿ ಈಗ ಬೆರೆತ ಅಂದ್ರೆ ನಾನು ಶಿಕ್ಷಾಪಾದೋದಕ ಸ್ಥಳಿಗೆ ದುಃಖ ಉಂಟಾಗೋದಿಲ್ಲ. ಶಾಂತಿ ಬಿಟ್ಟು ಬೇರೆ ಭಾವನೆ ಆತನಲ್ಲಿ ಬರದು. ಯಾಕೆ? ದಿನನಿತ್ಯ ಮನನ 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 ಮನನ. ಆಚಾರಲಿಂಗಾಯ ನಮಃ, ಗುರುಲಿಂಗಾಯ ನಮಃ, ಶಿವಲಿಂಗಾಯ ನಮಃ, ಜಂಗಮಲಿಂಗಾಯ ನಮಃ, ಪ್ರಸಾದಿಲಿಂಗಾಯ ನಮಃ, ಮಹಾಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ, ನಿಶೂನ್ಯಲಿಂಗಾಯ ನಮಃ, ನಿರಂಜನಲಿಂಗಾಯ ನಮಃ, ಅನುಲಿಂಗಾಯ ನಮಃ ಅಂತ ದಶಲಿಂಗಗಳ ಅರ್ಚನೆಯ ದಿನನಿತ್ಯ ಈ ಮನದನದಲ್ಲೇ ಇರೋದ್ರಿಂದ ಶಾಂತಿ ಬಿಟ್ಟು ಬೇರೆ ಯಾವ ಭಾವನೆ ಆತನಲ್ಲಿ ಬರದು, ಅದು ಇರೋದಿಲ್ವೂ ಕೂಡ. ಆತ ಇಷ್ಟಲಿಂಗ ಪೂಜೆಯ ಉತ್ತುಂಗಕ್ಕೇರಿ ಶಿವಯೋಗಿಯಾಗಿ ದಿನನಿತ್ಯ ಶಿವಾನಂದದಲ್ಲಿ ಇರ್ತಾನೆ. ಗುರು ಕರುಣೆವೆಂಬ ಆ ಜ್ಞಾನ ಪ್ರಸಾದದ ಸುಪ್ರಕಾಶದ ಚೆಂಬೆಳಕಿನಲ್ಲಿ ಸಾಧಕನ ಹೃದಯ ಕಮಲ ಅರಳ್ತಾ ಇದೆ. ಆಗ
ಸಾಧಕನು ಪರಮಾನಂದ ಭರಿತನಾಗಿರ್ತಾನೆ. ತನ್ನನ್ನ ವಿಕಸಿತಗೊಳಿಸಿ ತನ್ನ ನೈಜ ಸ್ವರೂಪವನ್ನ ಅರುಹಿಕೊಟ್ಟ ಗುರುವನ್ನೇ ಸದಾ ಹಿಂಬಾಲಿಸಿ ಪರಮ ಮುಕ್ತಿಯನ್ನ ಪಡಿತಾ ಇದ್ದಾನೆ. ಇಂಥ ಶಿಕ್ಷಾ ಪಾದೋದಕ ಸ್ಥಳಿಗೆ ಬಾಹ್ಯ ಪ್ರಪಂಚದ ಎಳ್ಳಷ್ಟು ಭ್ರಾಂತಿ ಇರೋದಿಲ್ಲ. ಅವನು ಆಕರ್ಷಿತನಾಗೋಲ್ಲ. ಹೀಗಾಗಿ ಈ ಶಿಕ್ಷಾ ಪಾದೋದಕ ಸ್ಥಳದಲ್ಲಿ ಏನಂದ್ರೆ ಗುರು ಏನ್ ಹೇಳಿದಾನಲ್ಲ, ಆ ಲಿಂಗ ಪೂಜೆ, ಇಷ್ಟಲಿಂಗದ ಮುಖಾಂತರ ಮತ್ತೆ ನವಲಿಂಗ ಪೂಜೆಗಳನ್ನ ನಾನು ಫೋನ್ ಮಾಡಿದ ಅರ್ಚನೆ ಮಾಡೋದಿದೆಯಲ್ಲ, ಮನನ ಮಾಡಿದೇವಲ್ಲ, ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಮಾಡೋದಿದೆಯಲ್ಲ, ಅದೇ ಶಿಕ್ಷಾ ಪಾದೋದಕ ಸ್ಥಳವಾಗಿದೆ. ಹೀಗಾಗಿ ಆ ಗುರು ಕರುಣವೆಂಬ ಜ್ಞಾನ ಪ್ರಸಾದ ಇಲ್ಲಿ ತುಂಬಾ ಇರ್ತಾ ಇದೆ ಅಂತ ಹೇಳ್ತಾ, ಮುಂದಿನ ಸಾರಿ ನಾವು ಜ್ಞಾನ ಪಾದೋದಕ ಸ್ಥಳ ಅನ್ನೋದನ್ನ ನೋಡೋರಿದ್ದೀವಿ. ಸುಮ್ಮನೆ ಈಗ ಇನ್ನೊಂದು 5 ನಿಮಿಷ ಇರೋದ್ರಿಂದ ಈ ಜ್ಞಾನ ಪಾದೋದಕ ಸ್ಥಳ ಅಂದ್ರೆ ಏನು? ಜ್ಞಾನ ಪಾದೋದಕ ಸ್ಥಳ ಅಂದ್ರೆ ಜಂಗಮ ಪಾದೋದಕ ಅಥವಾ ಅನುಭವ ಪ್ರಧಾನವಾದದ್ದು ಈ ಜ್ಞಾನ ಪಾದೋದಕ ಸ್ಥಳ ಆಗಿದೆ. ಶಿಕ್ಷಾ ಗುರುವೇ ಇಲ್ಲಿ ಏನಾಗ್ತಾ ಇದ್ದಾನೆ? ಜ್ಞಾನ ಗುರುವಾಗಿ ಹಸ್ತ ಮಸ್ತಕ ಸಂಯೋಗ ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಂದು 5 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ವಾ? ಹಲೋ, ಮ್ಯೂಟ್ ಮಾಡ್ಕೊಳ್ತೀರಾ ಅಕ್ಕ? ಸುರೇಶ್ HB ಯಾರು? ಮ್ಯೂಟ್ ಮಾಡ್ಕೊಳ್ಳಿ. ಸುರೇಶ್ HB ಅಕ್ಕ, ಸುರೇಶ್ HB ಯಾರು? ಇಲ್ಲಿ ಶಿಕ್ಷಾ ಗುರುವೇ ಜ್ಞಾನ ಗುರುವಾಗಿ ಹಸ್ತಮಸ್ತಕ ಸಂಯೋಗ ಸಂಸ್ಕಾರ ನೀಡ್ತಾ ಇದ್ದಾನೆ. ಈಗ ಏನಾಗಿದೆ ಹೇಳಿ? ಒಂದು ಹೆಜ್ಜೆ ಮೇಲ್ ಬಂದಿದ್ದೀವಿ. ಭಾವ ಸಂಪತ್ ವೃದ್ಧಿಯಾದ ಒಬ್ಬ ಶಿಷ್ಯ ಭಾವುಕನಾಗಿ ಬಾಳ್ತಾ ಇದ್ದಾನೆ. ಆತ ವಿಶಿಷ್ಟ ಶಿವಜ್ಞಾನಿಯಾಗಿ ಜ್ಞಾನವೇ ಪಾದ, ಆನಂದವೇ ಉದಕ, ಐಕ್ಯವೇ ಪಾದೋದಕ ಅಂತ ತಿಳಿದುಕೊಳ್ತಿದ್ದಾನೆ. ಎಲ್ಲವೂ ಈಗ ಆತನಿಗೆ ಶಿವಮಯ. ಹೇಗೆ? ದೃಢ ಮನ, ಸುಖ ಪುರುಷ, ನಿರ್ಮಲ ಶಾಂತಿ, ಸಮಾಧಾನಿಯದ್ದು ಒಬ್ಬ ಶಿವಯೋಗಿ ಆಗಿಬಿಡ್ತಾನೆ. ಶಿವಜ್ಞಾನ ಮತ್ತು ಶಿವಾನಂದಗಳ ಸಾಮರಸ್ಯಗಳ ಜ್ಞಾನ ಪಡೆದವ ದೀಕ್ಷಾ ಪಾದೋದಕ ಸ್ಥಳಿ. ಶಿವಜ್ಞಾನ, ಶಿವಾನಂದ ಸಾಮರಸ್ಯ ಮತ್ತು ಮನನ ನಾನು ಹೇಳ್ತಾ ಇದ್ದೆ ಆಗ್ಲೇ, ಮನನಗಳ ಅಭೇದ್ಯ ಪ್ರಜ್ಞೆ ಯಾರು ಹೊಂದಿರ್ತಾರೋ ಅವ್ನಿಗೆ ಶಿಕ್ಷಾ ಪಾದೋದಕ ಸ್ಥಳಿ ಅಂತಾರೆ. ಈ ಶಿಕ್ಷಾ ಪಾದೋದಕನ ಅಭೇದ್ಯ ಪ್ರಜ್ಞೆ ಮತ್ತು ನಿಧಿಧ್ಯಾಸಗಳು. ನಿಧಿಧ್ಯಾಸ ಅಂದ್ರೆ ಏನು? ಕೇವಲ ಶಿವಯೋಗದತ್ತ ಕೇಂದ್ರೀಕೃತ ಮಾಡೋದೇ ಶಿವಯೋಗಿ, ಮತ್ತೇನೂ ಮಾಡೋಲ್ಲ ಅವನು. ಅಭಿನ್ನ, ನಾನು ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ ಅಂತ ಒಂದು ಅಭಿನ್ನ ಜ್ಞಾನ ಯಾರಿಗಿರುತ್ತದೆ ಅಲ್ಲ, ಅದನಿಗೆ ನಿಧಿಧ್ಯಾಸ ಅಂತಾರೆ. ಅಭಿನ್ನ ಎಂಬ ಜ್ಞಾನ ಯಾರಿಗಿದೆಯೋ ಅವನೇ ಜ್ಞಾನ ಪಾದೋದಕ ಸ್ಥಳಿ. ನೋಡಿ, ದೀಕ್ಷಾ ಪಾದೋದಕ ಸ್ಥಳಿಯಲ್ಲಿ ಶಿವಜ್ಞಾನ ಮತ್ತು ಶಿವಾನಂದಗಳ ಸಾಮರಸ್ಯವಾದರೆ, ಶಿಕ್ಷಾ ಪಾದೋದಕ ಸ್ಥಳಿಯಲ್ಲಿ ಶಿವಜ್ಞಾನ ಇದೆ, ಶಿವಾನಂದ ಸಾಮರಸ್ಯ ಇದೆ ಮತ್ತು ಆ ಲಿಂಗ ಧ್ಯಾನದ ಮನನ ಆಗಬೇಕು. ಈ ಜ್ಞಾನ ಪಾದೋದಕ ಸ್ಥಳದಲ್ಲಿ ಶಿಕ್ಷಾ ಪಾದೋದಕನ ಅಭೇದ ಪ್ರಜ್ಞೆ ಇದೆ, ಆದರೆ ಯಾವಾಗಲೂ ಶಿವಯೋಗದಲ್ಲಿಯೇ ಆತ ಮಗ್ನನಾಗಿರ್ತಾನೆ. ನಿಧಿಧ್ಯಾಸ, ಆ ಧ್ಯಾಸದಲ್ಲಿಯೇ ಇರ್ತಾನೆ ಅವನು ಯಾವಾಗಲೂ. ಅವನಿಗೆ ಜ್ಞಾನ ಪಾದೋದಕ ಸ್ಥಳಿ ಅಂತಾರೆ. ಜ್ಞಾನ ಪಾದೋದಕ, ಪಾದ ಉದಕ ಜ್ಞಾನ. ಪಾದ ಅಂದ್ರೆ ಶಿವಜ್ಞಾನ, ಶಿವಾನಂದ ಅದ್ವೈತದ ಜ್ಞಾನ, ಲಿಂಗ ಬೇರೆಯಲ್ಲ, ನಾನು ಬೇರೆಯಲ್ಲ ಅನ್ನೋದು ಅದ್ವೈತದ ಜ್ಞಾನ ಆತನಿಗಿರ್ತಾ ಇದೆ. ಮತ್ತು ಮನನ, ಯಾರ ಮನನ? ಆ ಲಿಂಗಗಳ ಮನನ. ಇಡೀ ಲಿಂಗಾಂಗವೇ ನಾನು ಆಗಿದ್ದೇನೆ, ನನ್ನಲ್ಲಿ 216 ಲಿಂಗಗಳಿವೆ ಎಂಬ ಒಂದು ಅರಿವು ಆತನಿಗಿರಬೇಕು. ಹಾಗೇನೆ ಉದಕ ಅಂದ್ರೆ ಏನು? ನಿಧಿಧ್ಯಾಸ, ಕೇವಲ ಶಿವಯೋಗದತ್ತ ಚಿತ್ತ, ಮತ್ತೆ ಬೇರೆ ಕಡೆ ಮನಸ್ಸು ಎಳೆಯೋಲ್ಲ. ಜ್ಞಾನ ಅಂದ್ರೆ ಮೇಲಿನ ಅರಿವು ಮತ್ತು ನಿಧಿಧ್ಯಾಸಗಳು ಅಭಿನ್ನ, ಯಾವಾಗಲೂ ಅದರಲ್ಲಿಯೇ ಇರೋದು. ಹೀಗಾಗಿ ಹಾಗೆ ಆತ ಇರೋದ್ರಿಂದ ಜ್ಞಾನ ಪಾದೋದಕ ಸ್ಥಳಿಗೆ ಎಲ್ಲವೂ ಶಿವರೂಪವಾಗಿ ಕಾಣಿಸ್ತಾ ಇರುತ್ತೆ ಅನ್ನೋದು ಈ ಸ್ಥಳದ ಒಂದು ಮಹತಿಯಾಗಿದೆ, ಜ್ಞಾನ ಪಾದೋದಕ ಸ್ಥಳದಲ್ಲಿ. ಹೀಗಾಗಿ ದೀಕ್ಷಾ ಪಾದೋದಕ ಸ್ಥಳ ಅಂದ್ರೆ ಏನು, ಶಿಕ್ಷಾ ಪಾದೋದಕ ಸ್ಥಳ ಅಂದ್ರೆ ಏನು, ಹಾಗೇನೆ ಈ ಜ್ಞಾನ ಪಾದೋದಕ ಸ್ಥಳದಲ್ಲಿ ಏನಾಗ್ತಾ ಇದೆ ಅಂದ್ರೆ ಶಿವಜ್ಞಾನ, ಅಪ್ರತಿಮವಾದ ಶಿವಜ್ಞಾನ ನಮಗೆ ಇಲ್ಲಿ ದೊರೀತಾ ಇದೆ. ಯಾವುದು ಆ ಜ್ಞಾನ ಅಂದ್ರೆ? ಮೊದಲು ಅದ್ವೈತದ ಜ್ಞಾನ ಆಗಬೇಕು. ಎಳ್ಳಷ್ಟು ನಾನು ಬೇರೆ, ಲಿಂಗ ಬೇರೆ ಅಂತ ಒಂದು ಆ ನಂಬಿಕೆಯಲ್ಲಿ ಎಂದಿಗೂ ಇರಬಾರ್ದು. ಯಾಕೆಂದ್ರೆ ಅದ್ವೈತದ ಜ್ಞಾನ ಈ ಸ್ಥಳದಲ್ಲಿ ಆಗೋದಿದೆ. ಮತ್ತು ಮನನ, ಏನು ಮನನ? ನನ್ನ ದೇವರು ಯಾರಂದ್ರೆ ನನ್ನ ಇಷ್ಟಲಿಂಗ. ಆ ಇಷ್ಟಲಿಂಗದಿಂದ ನನ್ನ ಅಂತರಂಗದಲ್ಲಿ ಒಳಹೊಕ್ಕು ನಾನು ಎಲ್ಲಾ ಲಿಂಗಗಳನ್ನ, ಆ ದಶಲಿಂಗಗಳ ದರ್ಶನ ಮಾಡ್ಕೊಳ್ತಾ ಇದೆಯಲ್ಲ, ಎದರ ಮೂಲಕ? ಮನನದ ಮೂಲಕ. ಶಿವಯೋಗದಲ್ಲಿ ಮನನ ಮಾಡ್ಬೇಕ್ರಿ, ಮನನ ಮಾಡಬೇಕು. ಅತ್ತ ಇತ್ತ ಹೊಯ್ದಾಡಬಾರ್ದು ಮನಸ್ಸು. ಮನನ ಅಂದ ತಕ್ಷಣ ಮನಸ್ಸು ಅಲ್ಲಿ ನಿಂತು ಬಿಡ್ಬೇಕು ನೋಡಿ.
ಹೀಗಾಗಿ ನಾನು ಹೊರದೃಷ್ಟಿಯನ್ನ ಇಷ್ಟಲಿಂಗದಿಂದ ನೋಡುತ್ತಿರುವಾಗ ಒಳಗಡೆ ಆಧಾರ ಚಕ್ರ ಎಲ್ಲಿದೆ ನನ್ನ ದೇಹದಲ್ಲಿ, ಅಲ್ಲಿರುವ ಲಿಂಗ ಆಚಾರ ಲಿಂಗ, ಒಳದೃಷ್ಟಿಯನ್ನ ಅಲ್ಲಿ ಒಯ್ಬೇಕು. ಅಲ್ಲಿರುವ ಪೂಜೆಯನ್ನ ಮುಗಿಸ್ಬೇಕು. ಹೇಗೆ? ನಿಧಾನವಾಗಿ ನಮ್ 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 ಅಲ್ಲಿ ಪೂಜೆಯನ್ನು ಮುಗಿಸಿ ನಿಧಾನವಾಗಿ ಮೇಲೆ ಬರಬೇಕು ಸ್ವಾಧಿಷ್ಠಾನ ಚಕ್ರಕ್ಕೆ. ಅಲ್ಲಿರುವ ಗುರುಲಿಂಗವನ್ನ ಅರ್ಚನೆ ಮಾಡಬೇಕು. ಇದೆಲ್ಲ ಮನನ. ಏಕೆ? ಆ ಮನನವಿಲ್ಲದೆ ಇದನ್ನ ಮಾಡೋಕ್ಕಾಗಲ್ಲ. ಯಾವ ಸ್ಥಳದಲ್ಲಿ ಯಾವ ಲಿಂಗವಿದೆ, ಅಲ್ಲಿರುವ ಒಂದು ತತ್ವ ಪಂಚಮಹಾಭೂತ ಯಾವುದಿದೆ, ಅಲ್ಲಿರುವ ಸಕಿಲಗಳನ್ನೆಲ್ಲ ಅಭ್ಯಸನ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಿಮ್ಮ ಮನಸ್ಸು ನಿಲ್ತಾ ಇದೆ. 5 ನಿಮಿಷ ಆಚಾರ ಲಿಂಗದಲ್ಲಿ ನಿಲ್ಬೇಕು, 5 ನಿಮಿಷ ಗುರುಲಿಂಗ, ಕನಿಷ್ಠ ಒಂದು ಅರ್ಧ ಗಂಟೆಯಾದ್ರೂ ಇದೆಲ್ಲ ಮಾಡಿಕೊಂಡು ಕೊನೆಗೆ ನಿಧಿಧ್ಯಾಸ, ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ಇದು ನಿಧಿಧ್ಯಾಸ ಅಂತಾರೆ. ಈಗ ಏನಾಯ್ತು, ಆ ಇಷ್ಟಲಿಂಗದಲ್ಲಿ ನಾನು ಎಷ್ಟೊಂದು ಬೆರೆತು ಬಿಡ್ತಿದ್ದಾನೆ ಅಂದ್ರೆ ಅದಕ್ಕೆ ಆ ಧ್ಯಾಸ. ಯಾವಾಗ ನೋಡಿದ್ರು ಅಂತಾರೆ ನೋಡಿ, ಅದೇ ಧ್ಯಾಸದಲ್ಲಿ ಇರ್ತಾನ್ರಿ ಅವನು ಅಂತ. ಆ ಧ್ಯಾಸ ಯಾವುದು? ಶಿವಯೋಗದ ಧ್ಯಾನ. ಅದೇ ಧ್ಯಾಸದಲ್ಲಿ ಇರೋದು, ಅದೇ ಜ್ಞಾನ ಪಾದೋದಕ ಸ್ಥಳೀಯ ಒಂದು ಗುರಿ ಕೂಡ ಆಗಿದೆ. ಹೀಗಾಗಿ ಜ್ಞಾನಪಾದೋದಕ ಸ್ಥಳದಲ್ಲಿ ನಾವು ನಿಂತಾಗ ಏನಾಗ್ತಾ ಇದೆ, ಯಾರು ಏನೇ ಅನ್ಲಿ, ಯಾರು ಹೇಗೆ ಕಾಣಿಸ್ಲಿ, ಏನೇ ನಮ್ಗೆ ಕೆಟ್ಟ ಕಾಣಿಸ್ಲಿ, ಒಳ್ಳೇದು ಕಾಣಿಸ್ಲಿ, ಖುಷಿ ಆಗ್ಲಿ, ದುಃಖ ಆಗ್ಲಿ, ಎಲ್ಲವೂ ಶಿವರೂಪವಾಗಿ ಕಾಣಿಸ್ತಾ ಇದೆ ಅನ್ನೋದೇ ಈ ಒಂದು ಜ್ಞಾನಪಾದೋದಕ ಸ್ಥಳದಲ್ಲಿ ನಾನು ಹೇಗೆ ಹೆಚ್ಚು ಸ್ಥಿತಪ್ರಜ್ಞನಾಗ್ತೇನೆ, ಹೇಗೆ ನನಗೆ ಎಲ್ಲವೂ ಶಿವರೂಪವಾಗಿ ಕಾಣಿಸ್ತಾ ಇದೆ ಅನ್ನೋ ಒಂದು ದರ್ಶನವನ್ನ ಈ ಸ್ಥಳ ಕೊಡ್ತಾ ಇದೆ. ಅದನ್ನ ನಾವು ಮುಂದಿನ ಸೋಮವಾರ ಮತ್ತೆ ನೋಡೋಣ ಅಂತ ಹೇಳ್ತಾ ತಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನನಗೆ ಕೊಟ್ಟ ಅವಕಾಶಕ್ಕಾಗಿ ತಮಗೆ ಉಪಕೃತನಾಗಿದ್ದೇನೆ. ತಮಗೇನಾದರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ದಯವಿಟ್ಟು ಕೇಳಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ಬರ್ರಿ ಹೇಳಿ ಅಕ್ಕ. ಇದ್ರಿ ಅಣ್ಣ, ಮೊದಲ ಗೀತಿಯರು ಹಾಲುಗಂಬ ಅದು ಯಾವ ವಚನ ಸಾಲು ಪ್ರಾರಂಭ ಆಕತ್ರಪ್ಪ? ಮೊದ್ಲೇದು ನಾನ್ ಸ್ವಲ್ಪ ಲಕ್ಷ್ಯ ಕೊಡ್ಲಿಲ್ಲ. ಸರ್ವಾಂಗ ಪಟ್ಟಣದೊಳಗೆ ಜಕ್ಕಣಯ್ಯರ ವಚನ. ಸರ್ವಾಂಗ ಪಟ್ಟಣದೊಳಗೆ 5 ಮೊದಲಿಗಿತ್ತೇರಿ ಇಲ್ಲದಾರೆ ಇರ್ಬೇಕಲ್ಲ, ಒಂದ್ 5 ಮೊದಲಿಗಿತ್ತೇರಿ ಅದಿರಲ್ಲ ನೀವು ಫಸ್ಟ್. ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? ನಮ್ಮ ಸುಮಂಗ್ಲಕ್ಕ ಇದ್ದಾರೆ. ಎಷ್ಟು ಜನ ಇದ್ದೀರಾ? 5 ಮೊದಲಿಗಿತ್ತೇರು. ಅಲ್ಲಿ ಚಕ್ಕೆ ಹಾಕೋದ್ ನೋಡಿರ್ಬೇಕಲ್ಲ ನೀವು, ಕಂಬಳಿ ಹಾಸಿ ಹಾಕ್ತಾರಲ್ಲ ಅಕ್ಕಿಯಿಂದ. ಇಲ್ಲಿ ಇವ್ರ 5 ಮದುವೆನಿಗಿತ್ತೇರ್ದು ನಮ್ಮ ಮದುವೆ ಏನಂದ್ರೆ ಇಷ್ಟಲಿಂಗದ ಜೊತೆ ಮದಲಿಂಗ. ಸರ್ವಾಂಗ ಪಟ್ಟಣದೋಳು. ಸರ್ವಾಂಗ ಪಟ್ಟಣದೊಳಗೆ 5 ಮೊದಲಗಿತ್ತರಿಗೆ ಒಬ್ಬ ಮದಲಿಂಗ. ಅದರಿಪ್ಪ, ಆಯ್ತಾಯ್ತು. ಸಮಗ್ರ ವಚನ ಸಂಪುಟ 5 ಮೊದಲಿಗಿತ್ತೇರದು ಪಂಚಮಹಾಭೂತಗಳು ಬಂತು, ಎಲ್ರು ಬಂದ್ರಲ್ಲಿ. ತುಂಬಾ ಚೆನ್ನಾಗಿದೆ ನೋಡಿ ಇದು. ಇಲ್ಲಿ ಎಷ್ಟು ಅವ್ರು ಇದನ್ನ ಚೆನ್ನಾಗಿ ತಗೊಂಡ್ಬರ್ತಾರೆ. ಭಕ್ತನೆಂಬ ಅಡ್ಡನಿಗೆ ಮೇಲೆ ಅಂದ್ರೆ ನಾನು ಎಷ್ಟು ಕೆಳಗಿರ್ಬೇಕು ನೋಡ್ಕೊಳ್ಳಿ. ಭಕ್ತ ಸ್ಥಳದಲ್ಲಿ ಅಡ್ಡನಿಗೆ ಯಾವಾಗ್ಲೂ ನೋಡಿ ನೆಲದ ಮೇಲೆ ಇಡ್ಬೇಕು ನೀವು, ಅದನ್ನ ಆಕಾಶದಲ್ಲಿ ಇಡೋಕ್ಕಾಗಲ್ಲ. ಅಡ್ಡನಿಗೆ ಮೇಲೆನೆ ಅದನ್ನ ಆರತಿ ಇಡ್ತಾರೆ ಯಾವಾಗ್ಲೂ. ಆ ಕಡೆ ಗೊತ್ತಿಲ್ಲ ನನಗೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಡ್ಡನಿಗೆ ಮೇಲೆನೆ ಇಡೋದು. ಅದನ್ನೇ ಹರಿವಾನವ ನಿಕ್ಕಿ ಮೊದ್ಲು ಏನಾಗ್ತಿತ್ತು ಅಂದ್ರೆ, ನಿಮ್ಮ ಪ್ರೇಮಕ್ಕ ನೀವು ನೋಡಿರ್ಬೋದು, ಹಿಂದೆ ಹಿರಿಯರು ಊಟಕ್ಕೆ ಬರ್ತಿರಲ್ಲ ಮನೆಗೆ, ಅವ್ರಿಗೆಲ್ಲ ಕಂಪಲ್ಸರಿ ಅಡ್ಡನಿಗೆ ಇಡ್ಬೇಕ್ರಪ್ಪ. ಅಡ್ಡನಿಗೆ ಮೇಲೆ ಅವ್ರಿಗೆ ಊಟ. ಈಗೆಲ್ಲ ಡೈನಿಂಗ್ ಟೇಬಲ್ ಅದು ಬಂದಿದೆ, ಆ ಮಾತು ಬೇರೆ. ಅವಾಗ ನಮ್ಮ ಅಜ್ಜ ಇದು ಎಲ್ಲ ಇದ್ರು. ಅಡ್ಡನಿಗೆ ಮೇಲೆ ಅದನ್ನ ಕೊಡ್ತಾ ಇದ್ರು. ಯಾಕೆ ಹೇಳಿ? ಅದು ಮಹಾಪ್ರಸಾದ. ಅದಕ್ಕೆ ಮತ್ತೆ ಏನ್ ಇವ್ರು ತುಪ್ಪ ಎಲ್ಲಿ ತರ್ತಾರ ನೋಡಿ, ಪ್ರಾಣಲಿಂಗಿ ಎಂಬ ತುಪ್ಪವನ್ನೆರೆದು ಶರಣನೆಂಬ ಸಕ್ಕರೆಯ ತಳೆದು. ಏನು ಸುಂದರ ವಚನ ನೋಡಿ. ಆಚಾರ ಲಿಂಗ ದೇವರು, ಗುರುಲಿಂಗ ದೇವರು, ಶಿವಲಿಂಗ ದೇವರು, ಇವೆಲ್ಲ ನಿಮ್ಗಾಗಲೇ ಹೇಳಿದ್ನಲ್ಲ, ಎಷ್ಟೋ ವಿರಕ್ತರಿಗೆ ಈ ಲಿಂಗಗಳ ಹೆಸರು ಗೊತ್ತಿಲ್ಲ. ನಾನ್ ಕೇಳಿದೆ ಅವ್ರಿಗೆ, ನಿಮ್ಗೆಲ್ಲ ಇದು ಗೊತ್ತಾ ಏನ್ರಿ? ಆಚಾರ ಲಿಂಗ ದೇವರು, ಗುರುಲಿಂಗ ದೇವ್ರು ಇವೆಲ್ಲ ಎಲ್ಲಿದೆ ಹೇಳಿ ಅಂದ್ರೆ, ಡಾಕ್ಟರ್ ನಮ್ಗೆ ಅದು ಇಷ್ಟಲಿಂಗ ಬಿಟ್ಟು ಇದೇನು ಗೊತ್ತಿಲ್ಲ. ಅಪ್ಪರೇ ಇನ್ನೊಂದು ಭೂಮಾ ಸವಿಯೂಟ ಅಂತಾರೆ ನೋಡ್ರಿ ಅಪ್ಪರೇ. ಮಧುಲಿಂಗನ ಕೂಡ ಭೂಮಾ ಸವಿ ಊಟ, ಭೂಮದ ಊಟ ಅಂತ ಮಾಡಿಸ್ತಾರ್ರಿ ಅದನ್ನ. ಅದು ನೋಡಿ, ಅದು ಅದಕ್ಕೆ ಇಲ್ಲಿ ಆ ಮಧುಲಿಂಗನಿಗೆ 5 ಮೊದಲಿಗಿತ್ತರಿಗೆ ಮದುವೆ ಮಾಡೋದಿದೆ. ಶೇಷನಿಕ್ಕಿ ಅವ್ರನ್ನ ಕಂಬಳಿ ಮೇಲೆ ಕೂಡಿಸ್ತಾರ ನೋಡಿ. ವಧುವರನ್ನ ಕೂಡಿಸ್ಕೋಕ್ಕಿಂತ ಮುಂಚೆ ಹೆಣ್ಮಕ್ಳು ಅಕ್ಕಿಯದಿಂದ ಇದನ್ನ ಹಾಕ್ತಾರೆ, ಹಿಂಗ್ ಚೌಕಾಕಾರವಾಗಿ. ಅದಕ್ಕೆ 5 ಮೊದಲಿಗಿತ್ತರಿಗೂ ಮದಲಿಂಗಗೂ ಶೇಷನಿಕ್ಕಿ ನಮಃ ಶಿವಾಯವೆಂಬ ಪಂಚದೀಪವ ಬೆಳಗಿ ಓಂ ನಮಃ ಶಿವಾಯವೆಂದು ಬರೆದಿದ್ದೇನೆಯ ಝೇಂಕ. ಎಷ್ಟು ಜಕ್ಕಣಯ್ಯನವ್ರ ವಚನ ನೋಡಿಯಾ, ಎಷ್ಟು ಚೆನ್ನಾಗಿ ಇಲ್ಲಿ ಬರ್ತಾ ಇದೆ ನೋಡಿ. ಶಿವಾನಂದನ ಏನೋ ಕೇಳ್ಬೇಕಾಗಿದೆ ಹೇಳಿ.
ಹೇಳಿ ಅಕ್ಕ. ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಬಾಳ ಮನದಟ್ಟಾಕತ್ರಪ್ಪ ಈ ಮೂಲಕ ಹೇಳಿರ. ಅದಕ್ಕೆ ನಾನೇನಂದೆ ಹಾಲುಗಂಬ ತರೋದಾದ್ರೆ ನೀವು ಅವ್ರಿಗೆ ಹೇಳ್ಬೇಕು ಏನ್ ಹಾಲ್ಗಂಬ ಹೌದು ಅಂದ್ರೆ ಹೌದು ಜ್ಞಾನ ಹೌದು. ನೀವು ತಗೊಂಡ್ ಬನ್ನಿ, ಹಾಲ್ಗಂಬ ತಗೊಂಡ್ ಬನ್ನಿ, ನಾವು ಬೇಡನಲ್ಲ, ಅದು ಶಿವಜ್ಞಾನದ ಹಾಲ್ಗಂಬ ತರ್ಬೇಕು ನಾವು. ಹಾಲುಗಂಬ ಹಾ ನಾವೆಲ್ಲಾರ ತಾಯಿಗೆ ಹಾಲ್ಗಂಬ ನಿಲ್ಸಿರಂದ್ರ ಅದ್ರ ಮೇಲೆ ನಮ್ ಶಟಸ್ಥಲ ಧ್ವಜ ಹಾರಿಸಿ ಬಿಡ್ತೇವ್ ಮದ್ವಿ ಹಾ ಕಾರ್ಯಕ್ರಮದಾಗ. ಹಾ ಹಾ ಅದು ಜ್ಞಾನ ಶೃಂಗಾರವೆಂಬ ಹಾಲಗಂಬ ಕೊಡ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಹೇಳಿ ಶಿವಾನಂದನ. ಬರ್ರಿ ಈಗ ಅಡ್ಡಣಿಗೆ ಕಲ್ಪನಾ ಕೊಟ್ರಲ್ರಿಪ್ಪ ಈಗ ಅಡ್ಡಣಿಗೆ ಕಲ್ಪನಾ ಕೊಟ್ಟಿದ್ರಲ್ಲ ತಾವು. ಅದು 3 ಕಾಲ್ ಇರ್ತಾವ ನೋಡ್ರಿ ಸರ್ ಅದಕ್ಕೆ. ಹೌದು ಹೌದು, ಇಲ್ಲಿದೆ ಅಲ್ಲ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ. 3 ಕಾಲ್ ಇರ್ತಾವಂದ್ರ ಗುರುಲಿಂಗ ಈಗ ಜಂಗಮ. ಆಯುತ ಬಸವ ಗುರುಲಿಂಗ ಜಂಗಮ ತತ್ವದ ಮೇಲೆ ಪ್ರಸಾದ ರೂಪಿತಗೊಂಡಿದೆ ಅಂತಕ್ಕಂತ ಒಂದ್ ಸಂಕೇತನೂ ಇದೆ ಸರ್. ಹೌದು ಹೌದು ಹೌದಣ್ಣ, ಹೌದು. ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದ ಸ್ಥಳ. ಗುರುಲಿಂಗ ಜಂಗಮ ತತ್ವದ ಅಂದ್ರ ಚತುರ್ವಿಧ ಸ್ವಾಯತ್ತ ಅಂತ ಬರ್ತಾವ್ರಿ ಸರ್. ಚತುರ್ವಿಧ ಸ್ವಾಯತ್ತದಲ್ಲಿ ತ್ರಿವಿಧದ ಮೇಲೆ ಚತುರ್ವಿಧ ಮೂರ್ತ ಮಾಡ್ತೈತಿ ಸರ್. ಗುರು ಸ್ವಾಯತ್ತ, ಲಿಂಗ ಸ್ವಾಯತ್ತ, ಜಂಗಮ ಸ್ವಾಯತ್ತ, ಪ್ರಸಾದ ಸ್ವಾಯತ್ತ ಅಂತ ಹೇಳ್ರಿ. ಈ ಪ್ರಸಾದ ಸ್ವಾಯತ್ತ ಎದರ ಮ್ಯಾಗಲ ಐತೆ ಅಂದ್ರೆ ಈ 3 ಗುರುಲಿಂಗ ಜಂಗಮದ ಆಧಾರದ ಮೇಲೆ ಅದಾವಂತ ಹೇಳಿ ಗುರುಲಿಂಗ ಜಂಗಮ ತತ್ವದ ಮೇಲೆ ಬಂದಿರ್ತಕ್ಕಂತ ಜಂಗಮ ಮೂರ್ತಿಗಳಿಗೆ ಆ ಅಡ್ಡಣಿಗೆ ಹಾಕ್ತಾರ. ಅಂದ್ರ ಜಂಗಮನೇ ಶ್ರೇಷ್ಠ ಸರಿ, ಅದನ್ನ ಭೋಗಿಸ್ತಕ್ಕಂಥವನು ಜಂಗಮ. ಆ ಜಂಗಮನ್ಕಿಂತನೂ ಸಹಿತ ಉತ್ಕೃಷ್ಟವಾಗಿರ್ತಕ್ಕಂಥ ನೆಲೆ ಆ ಜಂಗಮಗೊಂದು ಪಾಠ ಮಾಡಿ ಕಲಿಸೋದು ಯಾವ್ದಂತಂದ್ರ ಅದು ಪ್ರಸಾದ ರೀ ಸರ್. ಹೌದು ಹೌದು ಹೌದು. ಋಣ ಜಾಸ್ತಿ ಆತ್ರಿ, ಕೆಲಸ ಜಾಸ್ತಿ ಆತ್ರಿ ಜಂಗಮದ. ಹೌದು ಹೌದು ಸರ್, ಹೌದು ಸರ್, ಹೌದು. ಉಂಡ್ ಹೋದ ತಕ್ಷಣ ಇಮ್ಮ ಕೆಲಸ ಎಷ್ಟಾಗ್ಬೇಕಂದ್ರ ಅದರಿಂದ ಇಮ್ಮಡಿ ಆಗ್ಬೇಕ್ರಿ. ಜವಾಬ್ದಾರಿ ಹೆಚ್ಚಾಯ್ತು ಸರ್, ಜವಾಬ್ದಾರಿ ಹೆಚ್ಚಾಯ್ತು ಸರ್ ಅವನ ಮೇಲೆ. ರೆಸ್ಪಾನ್ಸಿಬಲ್ ಹೆಚ್ಚಾಯ್ತು ಸರ್. ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಯ್ತ್ರಿ, ಇವಾಗ ಹೆಚ್ಚಾಯ್ತು. ಅದಕ್ಕಾಗಿ ಆ ತತ್ವವನ್ನ ಅವನ ಮೇಲೆ ಬೋಜ ಹೊರಸಾಕ್ ಸರ್ ಅದನ್ನ ಅಡ್ಡಣಿಗೆ ಇಡ್ತಿದ್ರಿ ಸರ್. ಆಕ್ಚುಲಿ ಭಕ್ತ ದೊಡ್ಡದಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಲ್ ಕೊಟ್ಟು ಕಳಿಸ್ತಿದ್ರು. ಬಟ್ ಅದ್ರ ಹಿಂದಿನ ನೆಲೆ ಹಿನ್ನೆಲೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ, ಅದೇ ದೊಡ್ಡ ದುರಂತ. ಅದಕ್ಕಾಗಿ ಇನ್ನೊಂದು ಪದ ಬತ್ ನೋಡ್ರಿ ಸರ್, ಮೊದಲಿಂಗ ಅಂತಂದ್ ಹಾಕಿರ್ಲ, ಅದನ್ನ ವಚನ ತೆಗಿರಿ ಸರ್. ಹೇಳ್ತೇನ್ರಿ, ಮಧುವನಿಗಿತ್ತಿ ಮೊದಲಿಂಗ ಅಂತ ಹೇಳ್ರಿ. 5 ಮೊದಲ ಗಿತ್ತೇರಿಗೆ ಒಬ್ಬ ಮೊದಲಿಂಗ ನೋಡ. ಮೊದಲಿಂಗ ಅಂದ್ರ ವರ ಸರ್. ವರ. ಹೌದು ಹೌದು ಹೌದು. ವರ. ಈಗ ನೀವು ವರನ ಹೆಸರು ವರನ ಸ್ವಗ್ರಹ ತೋಟದಲ್ಲಿ ಅಂತೇಳಿ ಅಂತ ಅಂದ ಇನ್ವಿಟೇಷನ್ ಕಾರ್ಡ್ ಹಾಕ್ತಾರ, ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ದಾಗ ಸರ್. ನಾವೇನ್ ಮೇನ್ ಮಾಡ್ಬೇಕಂತಂದ್ರ ಈ ವಚನ ಆಗ ನೀವು ಹೇಳುತ್ತ ನಾ ಏನ್ ಕೇಳಿ ಅಂದ್ರ ಮೊದಲಿಂಗ ಆತಳ ಅಂತಂದ ಹಾಕ್ಬಾರ್ದು ಸರ್. ನಾವ್ರಿ ಹಾಕ್ಬೋದಲ್ರಿ, ಏನು ತಪ್ಪಿಲ್ಲ. ಮೊದಲ ಗಿತ್ತಿ ಅಣ್ಣ ನಮ್ಮ ಬೆಳವಡಿ ಮಲ್ಲಮ್ಮನ ಸೋಂದೆ ಅರಸರ ಬೆಳವಡಿ ಮಲ್ಲಮ್ಮನ ತಂದೆ ಹೆಸರ ಮೊದಲಿಂಗನರಿಪ. ಅಂದ್ರ ಆ ರಾಜನಿಗೆ ಏನಂತ ಇದ್ರಂದ್ರಿ, ಆತ ಖಾಯಮ್ಮ ವರನ ಸ್ವರೂಪದಲ್ಲೇನೆ ಇರ್ಬೇಕಂತ ಅನ್ನೋದಕ್ಕ ದ್ಯೋತಕವಾಗಿ ಅದನ್ನ ಹೆಸರಿಟ್ಟಿದ್ರಿ ಅವ್ರಿಗೆ. ಕಾಯಮ ಹೊಸ ಮದುಮಗನ ತರನ ಕಾಣ್ಬೇಕು ಅಂತೇಳಿ ಅಂತಂದು ಅವ್ರದೊಂದು ಆ ಒಂದು ಹೆಸರು ಇಟ್ಟಿದ್ರಿ. ಈಗ ಇರ್ಲಿ, ಈಗ ವರನ ಪರ್ಯಾಯವಾಗಿರ್ತಕ್ಕಂಥ ಮೊದಲಿಂಗ ಮತ್ತು ಮೊದಲ ಗೀತಿ, ಚಿರಂಜೀವಿ, ಕುಂಕುಮ, ಸೌಭಾಗ್ಯ, ಕಾಂತಿ ಅಂತ ಏನ್ ಹೇಳ್ತಿರ್ತಾರಲ್ಲ, ಮೊದಲ ಗೀತಿ ಅಂತ ಒಂದ್ ಸಲ ಮೊದಲ ಗೀತಿ ಅಂತ ಹೇಳಿ ಆ ಹೆಸರು ಹಾಕಿ ಬಿಟ್ರಿ ಅಂತಂದ್ರ ಇದು ಒಂದು ಹೊಸ ಚಿಂತನೆಗೆ ಎಡೆ ಮಾಡಿಕೊಡ್ತೈತಿ. ಮೊದಲಿಂಗ ಆತಳ ಅಂತಂದ್ ಹಾಕಿ ಅವ್ರ ಹೆಸರು ಹಾಕಿರಂದ್ರು ಅದು ಒಂದ್ ರೀತಿ ಹೊಸ ಚಿಂತನೆಗೆ ಎಡೆ ಮಾಡಿಕೊಡ್ತೈತಿ ಅಂತ ಹೇಳಿ ನಂದೊಂದು ಹೊಸ ವಿಚಾರ ಸರ್. ಇಷ್ಟ ಅದು ಒಂದು. ಮತ್ ಹಾಲ್ಗಂಬಕ್ ಸರ್ ಜ್ಞಾನ ಶೃಂಗಾರ ಅಂತ ಒಂದು ಹೆಸರಿಡಬಹುದು ನೀವು. ಶಿವಜ್ಞಾನ ಶೃಂಗಾರ ಅಂತ ಇಡೋದು. ಶಿವಜ್ಞಾನ ಶೃಂಗಾರ. ಮತ್ತಿದೇನಿದೆ ಸರ್, ಭಕ್ತನೆಂಬ ಅಡ್ಡನಿಗೆ ಇದೆಲ್ಲ ಸರ್, ಅದು ಭಕ್ತ ಸ್ಥಳ ಸರ್. ಮೇಲೆ ತಾಟಿಡ್ತೀರಲ್ಲ ಅದು ಮಹೇಶ್ವರ, ಅದರಲ್ಲಿ ಪ್ರಸಾದ ಹಾಕ್ತಿರಲ್ಲ ಅದು ಪ್ರಸಾದಿ ಸ್ಥಳ. ಹೀಗೆ ಅದು ಆ ಶಟಸ್ಥಳಗಳು ಅಲ್ಲೆಲ್ಲ ಬರ್ತಾವ ಸರ್. ಸರಿ. ಮುಂದೆ ಏನಾಗಿದೆ ಅಂದ್ರೆ ಸರ್, ಇಲ್ಲಿ ಜಂಗಮ ಆಚಾರಲಿಂಗ ದೇವರು, ಗುರುಲಿಂಗ ದೇವರು, ಶಿವಲಿಂಗ ದೇವರು, ಜಂಗಮಲಿಂಗ ದೇವರು, ಪ್ರಸಾದಲಿಂಗ ದೇವರು, ಈ 5 ಮದಲಿಂಗನ ಕೂಡ ಭೂಮಾ ಸವಿಯೂಟ ಅಂತ ಏನಂದ್ರಲ್ಲ, ಮತ್ತೆ ದೇವರ 5 ಲಿಂಗಗಳನ್ನ ತಗೊಂಡ್ಬಂದ್ರಿ ಇಲ್ಲಿ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ. ಈ 5 ಆ ಮದಲಿಂಗನ ಕೂಡ ಯಾರ ಜೊತೆ ಇಷ್ಟಲಿಂಗನ ಕೂಡ ಭೂಮಾ ಸವಿಯೂಟವ ಸವಿತಿರ್ಪರು ನೋಡ ಅಂದ್ರೆ ಸರ್ ಏನಂದ್ರೆ ಅದೇ ಶಿವಯೋಗ ಸರ್.
ಶಿವಯೋಗದಲ್ಲಿ ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಊಟ ಮಾಡಿಸ್ಬೇಕು ನೋಡ್ರಿ ಸರ್. ಇಷ್ಟು ಲಿಂಗ ಸರಿ, ಈಗ ಏನ್ ಮಾಡ್ಬೇಕು, ಮೊದಲಿಂಗ ಈ ಎಲ್ಲಾ ಲಿಂಗಗಳಿಗೆ ಊಟ ಮಾಡಿಸ್ಬೇಕು. ಮದ್ವೆ ಆಗ್ರಿ ಎಲ್ಲಾ ಹಾ ವಿಶ್ ಮಾಡಿದ್ಮೇಲೆ ವಧುವರಿಗೆ ಒಂದೇ ಪ್ಲೇಟ್ನಾಗ ಹಾಕಿ ಊಟಕ್ಕೆ ಕೊಡ್ತಾರಲ್ರಿ, ಹೂವೆಲ್ಲ ಅಲಂಕಾರ ಮಾಡ್ತಾರೆ. ಹೌದು ಹೌದು ಹೌದು. ಆ ರೀತಿಯಾಗಿರ್ತಕ್ಕಂಥ ಅನ್ಯೂನ್ಯ ಮತ್ತು ನಿಕಟವಾಗಿರ್ತಕ್ಕಂಥ ಸಂಬಂಧ ಲಿಂಗದ ಮೇಲೆ ಮತ್ತು ಭಕ್ತನ ನಡುವೆ ಏರ್ಪಡಿತು ಅನ್ನೋ ಕಾರಣಕ್ಕಾಗಿ ಆ ಭಾವದಿಂದ ಸತಿಪತಿ ಎಂಬ ಭಾವದಿಂದ ನಾವು ಲಿಂಗಯ್ಯನ ಜೊತೆ ಪ್ರಸಾದವನ್ನ ಭುಂಜಿಸ್ಬೇಕು, ಭೋಗಿಸ್ಬೇಕು ಅನ್ನೋದು ಅರ್ಥ ಇರ್ಬೋದು ಸರ್. ಹೌದು ಸರ್, ಹೌದು. ಅದಕ್ಕೆ ಇದನ್ನ ನಿಮ್ಮ ಇದಕ್ಕೆ ಇಟ್ಕೊಳ್ಳಿ ಸರ್, ಇದು ವಚನನ ನಾವು ಇದನ್ ಮಾಡ್ತೀವಲ್ಲ ಮದುವೆ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಇದು ಚೆನ್ನಾಗಿದೆ ನೋಡಿ, ನಮಃ ಶಿವಾಯ ಎಂಬ ಪಂಚದೀಪೋಬಳಿ ಅಳವಡಿಸಬಹುದು ನೋಡ್ರಪ್ಪ. ಮದ್ವಿ ವಿವಾಹ ಕಾರ್ಯಕ್ರಮದಲ್ಲಿ ನಿಜಾಚರಣೆಗಳಲ್ಲಿ ಇದನ್ನ ಅಳವಡಿಸಬಹುದು. ಅದಕ್ಕ ನಾ ಇದನ್ನ ಚಿಂತನೆ ಮಾಡತ್ತಾ ಇದ್ದೀನಿ. ಅದೇ ಅದಕ್ಕೆ ನಮಃ ಶಿವಾಯ ಎಂಬ ಪಂಚದೀಪವ ಬೆಳಗಿ ಓಂ ನಮಃ ಶಿವಾಯ ಎಂದು ಬರೆದಿದ್ದೇನಯ್ಯ ಅನ್ನೋದಿದೆಯಲ್ಲ, ಇದು ಸುಂದರವಾದ ವಚನ ಸರ್. ಅದಕ್ಕೆ ಸ್ಕ್ರೀನ್ ಶಾಟ್ ಹೊಡೆದು ಅದು ತೋರಿ, ಇದು ಚಿತ್ರನೂ ಇಟ್ಕೊಳ್ರಿ, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಿಗಾದ್ರೂ ಏನಾದ್ರು ಇದಿದ್ರೆ ಕೇಳಿ, ಇಲ್ಲಿದ್ರೆ ಅರ್ಭವಿ ಸರ್ ಮಂಗಲ್ ಮಾಡ್ಬಿಡಿ. ಓಕೆ ಸರ್. ನಮ್ಮ ಸ್ವಾನುಭಾವ ನೆಲೆಯಲ್ಲಿ ಇಲ್ಲಿ ತನಕ ಸದ್ಭಾವನ ಇಡೆ ಮಾಡಿರ್ತಕ್ಕಂಥ ಡಾಕ್ಟರ್ ದಯಾನಂದ ನೂಲಿ ಸರ್ ಅವರಿಗೆ ಸದ್ಭಕ್ತಿಯ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ ಈಗ ನಾವು ಕಾರ್ಯಕ್ರಮವನ್ನ ಮಂಗಲ ಮಾಡೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಜೈ ಗುರು ಬಸವ ಶರಣು ಶರಣಾರ್ಥಿ. ಸರ್ವರಿಗೂ ಸದ್ಭಕ್ತಿಯ ಶರಣು ಶರಣಾರ್ಥಿ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.